ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ಚಂದನ ವಾಹಿನಿಯ ಚಂದಾದ ಹರಟೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೇ ಸ್ವಾಗತಿಸಿದರೂ ಪ್ರತಿದಿನ ಬೆಳಗ್ಗೆ ನಮ್ಮ ಜೀವನದಲ್ಲಿ ಸ್ವಗತದಲ್ಲಿರುವುದನ್ನೆಲ್ಲ ನಿವೇದಿಸಿಕೊಂಡರೆ ತಾನೇ ಅವತ್ತಿನ ನಮ್ಮ ಲವಲವಿಕೆಗೆ ಸ್ವಾಗತವನ್ನು ಕೋರಿದಂತೆ. ಬದುಕಿರುವಷ್ಟು ದಿವಸ ಉಲ್ಲಾಸದಿಂಬಾಳು, ಉತ್ಸಾಹದಿಂಬಾಳು, ವಿಸ್ತಾರದಿಂಬಾಳು, ವೈಶಾಲ್ಯದಿಂಬಾಳು. ಈ ವಾಕ್ಯ ಹೇಳಿದವರು ಯಾರು ಗೊತ್ತೇ? ಕನ್ನಡ ನಾಡಿನ ದಿಗ್ಗಜ, ಕಗ್ಗ ಬರೆದ ಕೂಡಲೇ ರಂಶ್ರೀ ಮುಗುಳಿ ಅಂತಕ್ಕಂಥ ಹಿರಿಯ ಕವಿ. ಅದು ಕಗ್ಗ, ಅದು ಬೊಮ್ಮನ ಮಗ್ಗ ಅಂದರು. ಅಂತಹ ಮಗ್ಗದ ಕಗ್ಗದಲ್ಲಿ ಅಗ್ಗವಾಗಿಸಿಕೊಳ್ಳದಲ್ಲಿ ಜೀವನವನ್ನು ಸಗ್ಗವಾಗಿಸಿಕೊಳ್ಳುವುದಕ್ಕಾಗಿ ನಾವು ಯಾವತ್ತೂ ಕೂಡ ಪ್ರಕೃತಿಯನ್ನು ಕೂಡ ಪ್ರೀತಿಸುವುದರ ಮೂಲಕ ಈ ಜಗತ್ತಿನಲ್ಲಿರ್ತಕ್ಕಂತಹ ಜಗದ ಜೀವಿಗಳನ್ನೆಲ್ಲ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಸ್ವಾಗತದಲ್ಲಿರ್ತಕ್ಕಂಥ ಮಾತುಗಳನ್ನು ನಾವು ಸ್ವಾಗತಿಸಿಕೊಂಡು ಬಂದಿದ್ದೇ ಆದರೆ ಆಗ ಬದುಕು ಉಲ್ಲಾಸವಾಗಿರುತ್ತೆ, ಉತ್ಸಾಹವಾಗಿರುತ್ತೆ. ಸುಖ, ಸಂತೋಷ, ಸಂತೃಪ್ತಿ ಮೂರೂ ಇದ್ದರೆ ಸುಖ ಇಲ್ಲ, ಸಮಾಧಾನ ಇರಬೇಕು. ಅಂಥ ಒಂದು ಸಮಾಧಾನಕ್ಕೆ ನಮ್ಮ ಜೀವನ ಯಾವತ್ತೂ ಲವಲವಿಕೆಯಿಂದ ಕೂಡಿರಬೇಕು. ಅದನ್ನೇ ಲವಲವಿಕೆ ಅಂತ ಕರೆಯುವುದು. ಆ ಲವಲವಿಕೆಯ ಕಾರ್ಯಕ್ರಮಕ್ಕೆ, ದಿನನಿತ್ಯದ ಯೋಜನೆಗೆ, ಇವತ್ತಿನ ಯೋಚನೆಗೆ ಏನು ಕಾರ್ಯಕ್ರಮದಲ್ಲಿ ಶೀರ್ಷಿಕೆ ಗೊತ್ತೇ? ನಿಮ್ಮೆಲ್ಲರಿಗೂ ಕೂಡ ಲವಲವಿಕೆಯನ್ನು ಕೊಡ್ತಕ್ಕಂತಹ ವಿಷಯ. ಪ್ರೇಮ ನಿವೇದನೆ ಯಾರಿಂದ ಮೊದಲು? ಪ್ರೇಮ ನಿವೇದನೆ ಯಾರಿಂದ ಮೊದಲು ಅನ್ನುವುದಕ್ಕಾಗಿ ಅಯ್ಯೋ ಏನು ಕೇಳ್ತೀರಿ, ಪ್ರೇಮ ನಿವೇದನೆಯನ್ನು ಕುಡಿದು ನಿವೇದಿಸಿಕೊಂಡು ವೇದನೆಯ ಮೂಲಕ ಸಾಧನೆಯನ್ನು ಮರೆತು ಹತ್ತಿರಕ್ಕೆ ಬರೋರು ಯಾರು ಮಾಮ? ಹುಡುಗನೇ ನಿವೇದಿಸ್ಕೊಳ್ಳೋನು. ಗೊತ್ತಾಯ್ತಾ? ಹೆಣ್ಣು ಮಕ್ಕಳಾಗಿ ನಮ್ಮ ಬದುಕಿನಲ್ಲಿ ನಾವು ಕಂಡಿದ್ದೀವಲ್ಲ, ನಮ್ಮ ಸ್ವಾನುಭವಗಳಲ್ಲಿ ಬದುಕಂದ್ರೆ ಏನು ಅನ್ನೋದು ಹೆಣ್ಣಿಗೆ ಗೊತ್ತಿರುವಟ್ಟು ಗಂಡಿಗೆ ಗೊತ್ತಿಲ್ಲ. ಅವನೇನಿದ್ದರೂ ಕೂಡ ಕೈ ಮುಗಿದು ಕೇಳಿಕೊಳ್ಳೋದಷ್ಟೇ. ಆದ್ದರಿಂದ ಅವನ ವೇದನೆಯನ್ನು ನಿವೇದನೆ ಮಾಡಿಕೊಳ್ಳುವುದಕ್ಕೆ ನಮ್ಮ ಬಳಿಗೆ ಬರುವುದು. ಆದ್ದರಿಂದ ನಾನು ಹೇಳುತ್ತೇನೆ, ನಿವೇದನೆ ಮಾಡಿಕೊಳ್ಳುವ ಮೊದಲ ಪ್ರೇಮ ಯಾರದು ಅಂದರೆ ಹುಡುಗರದೇ ಎನ್ನುವುದೇ ನನ್ನ ವಾದ. ಕೇಳಿ ನನ್ನ ಸ್ವಾದ, ನಿಮಗೆ ಆಹ್ಲಾದವಾಗುತ್ತೆ. ಹುಡುಗರೆಲ್ಲ ನನ್ನ ಮುಂದೆ ಪ್ರಹ್ಲಾದ ಅನ್ನುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮನಿಗೆ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇರಲಿ, ಹುಡುಗರು ಆ ರೀತಿಯಾಗಿ ಬರುತ್ತಾರೆ ನಿಜ. ಆದರೆ ಬರುವ ಹುಡುಗರಿಗೆ ನಿವೇದಿಸಿಕೊಂಡರೂ ಕೂಡ ಅದನ್ನು ಆಸ್ವಾದಿಸ್ತಕ್ಕಂತಹ ಸ್ವಾದ ಬರಬೇಕಲ್ಲ. ಹಾಗಾಗಿ ಮಾತಿಗೆ ಮಾತು ಸೇರಿದರೆ ಮಾತ್ರ ಅದು ನುಡಿಯಾಗುತ್ತೆ, ತಾಕಿದರೆ ಕಿಡಿಯಾಗುತ್ತೆ. ಆದ್ದರಿಂದ ನಾನು ಹೇಳ್ತೇನೆ, ನೀವು ಅಲಾನ್ ದುರಿಯಾಕು ಸಲಾಮ್ ಅಂತ ಎಷ್ಟೇ ನೀವು ಹೇಳಿದರೂ ಕೂಡ, ನೀವು ಕಲಾಂ ಅವ್ರಿಗೆ ಸಲಾಮ್ ಹೊಡೆದಾಗೆ ನನಗೊಂದು ಸಲಾಮ್ ಹೊಡೆದರೂ ನಾನು ಹೇಳ್ತೇನೆ, ಹುಡುಗರೇ ನಿವೇದಿಸ್ಕೊಳ್ಳೋದಕ್ಕೆ ಬರೋ ಅಂಥದ್ದು. ಆದ್ದರಿಂದ ನನ್ನ ಪಕ್ಷವೂ ಕೂಡ ನಾಗಶ್ರೀ ತ್ಯಾಗರಾಜ್ ಅವರ ಮಾತಿಗೆ ಅನುಗುಣವಾಗಿ ಅವರ ಜೊತೆಯಲ್ಲೇ ಇದೆ ಅಂತ ಹೇಳುವಂತಹ ಕರ್ನಾಟಕದ ಉರ್ದು ಭಾಷೆಯ ಮೂಲಕ ಮಾತನಾಡಿದರೂ ಕನ್ನಡದಲ್ಲಿ ಅದ್ವಿತೀಯ ಶಾಯರಿಯನ್ನು ಕೊಡ್ತಾ ಇರ್ತಕ್ಕಂಥ ಶಾಯರಿ ಸರ್ದಾರ ಅನ್ನಿಸ್ಕೊಂಡಿರುವ ನಮ್ಮ ಆತ್ಮೀಯ ಅಸದುಲ್ಲಾ ಬೇಗ್ ಅವರನ್ನು ಸ್ವಾಗತಿಸ್ಕೊಳ್ತಿದ್ದೇನೆ. ಆಯಿತು ಬಿಡಿ ಸ್ವಾಮಿ, ಆಯಿತು ಬಿಡಿ. ಒಂದು ಹೆಣ್ಣು ಪಕ್ಕದಲ್ಲಿ ಕೂತಿದೆ, ಹಾಗಾಗಿ ಗಂಡಸರು ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಾನೇನು ಬಿಡ್ತೀನ? ನಮ್ಮ ಉತ್ತರ ಕರ್ನಾಟಕದ ಕಡೆ ಉತ್ತರ ಕೊಡೋದು ಯಾರು ಗೊತ್ತಾ? ಯಾರು ಕೊಡೋದು? ಹುಡುಗಿನೇ ಕೊಡೋದು. ಹುಡುಗಿ ಅವನು ಬಂದು ನಿವೇದಿಸ್ಕೊಳ್ತಾಳೆ ಹುಡುಗನ ಮುಂದೆ. ಆಯಿತಾ? ನಮ್ಮ ಕಡೆ ಬಹದ್ದೂರ್ ಗಂಡು ಅಂತ ಕರೀತಾರೆ. ಕರ್ನಾಟಕದ ಉತ್ತರ ಕರ್ನಾಟಕದ ಗಟ್ಟಿ ಭಾಷೆಗೆ ಆ ಹೆಣ್ಣು ಮಕ್ಕಳು ಬಂದು ನಿವೇದಿಸ್ಕೊಳ್ತಾರೆ ನೋಡಿ. ಅದರ ಸ್ವಾದ ಏನು ಅನ್ನುವುದಕ್ಕೆ ಬನ್ನಿ. ಅವರು ಏನೇ ಮಾತನಾಡಿದರು ವಾದಕ್ಕೆ ವಾದ ಅವರು ಕೊಟ್ಟರೂ ಕೂಡ ನಿಮಗೆ ಆಹ್ಲಾದ ರೂಪದಲ್ಲಿ ಮಾತನಾಡ್ತಕ್ಕಂತಹ, ರೊಟ್ಟಿ ತಿಂದು ಗಟ್ಟಿಯಾಗಿ ಜಟ್ಟಿಯಂತೆ ಬದುಕುವ ಉತ್ತರ ಕರ್ನಾಟಕದ ಈ ದುಪ್ಪಟ್ಟಿತನದ ಮಾತಿಗೆ ನಾನು ಸಿದ್ಧನಿದ್ದೇನೆ ಅಂತಕ್ಕಂತಹ ಬಸವರಾಜ ಮಹಾಮನಿ ನಮ್ಮ ಮುಂದೆ ಕುಳಿತಿದ್ದಾರೆ. ಸ್ವಾಗತಿಸ್ಕೊಳ್ತೇನೆ. ಪ್ರಾಣಾಂತಕ, ಪ್ರಾಣಕಾಂತ ಅಂತೆಲ್ಲ ಕರೆಯೋದು ಯಾರು ಹೇಳಿ? ಪ್ರಾಣೇಶನ್ನೇ. ಬೇರೆಯವ್ರು ಕರೀತಾರಾ? ಇಲ್ಲವೇ ಇಲ್ಲ. ಏಕಾಂತದಲ್ಲಿದ್ದರೂ ಹುಡುಗಿಯರು ಪ್ರಾಣಾಂತಕ, ಪ್ರಾಣ ತಿನ್ನೋವನೇ, ಪ್ರಾಣ ಕೊಡೋವನೇ, ನೀನಿಲ್ಲ ಅಂದರೆ ನನ್ನ ತ್ರಾಣನೇ ಇಲ್ಲ, ನಂದು ಬದುಕೆ ನಿತ್ರಾಣ ಅಂತ ಹೀಗೆಲ್ಲ ಮಾತಾಡಿಕೊಂಡು ಅಳಲು ಮೂಲಕ ಬರ್ತಕ್ಕಂಥವ್ರಿಗೆ ಕಣ್ಣು ಒರೆಸ್ಬೇಕಾದ್ರೆ ನಾವೇ. ಆದರೆ ಹತ್ಕೊಂಡು ಬರೋದು ಯಾರಪ್ಪ ಅಂತೇಳಿದ್ರೆ ನಾವು ಹೊತ್ಕೊಂಡು ಬರ್ತಾರೆ, ಆದರೆ ಇವರು ಹತ್ಕೊಂಡು ಬರ್ತಾರೆ. ಹತ್ತಿಕೊಂಡು ಬರುವವರಿಗೆ ಹತ್ತರು ಹಚ್ಚುವವರು ಯಾರು ಅಂತೇಳಿದ್ರೆ ಹುಡುಗರೇ ಅಂತೀರ. ಹುಡುಗರಲ್ಲ, ಹುಡುಗಿಯರು ಬರ್ತಾರೆ. ಹುಡುಗಿಯರೇ ತನ್ಮೂಲಕ ತಮ್ಮ ನಿವೇದನೆಯನ್ನು ಮೊಟ್ಟ ಮೊದಲು ತೋರಿಸ್ತಕ್ಕಂಥದ್ದು. ಆದ್ದರಿಂದ ಗಂಗಾವತಿ ಅಂತಂದ್ರೆ ನೋಡಿ, ಅದರಲ್ಲಿ ಸ್ತ್ರೀಲಿಂಗ ವಾಚಕ ಇದೆ. ಕಾವೇರಿ ಅಂದರೆ ನೋಡಿ, ಸ್ತ್ರೀಲಿಂಗ ವಾಚಕ ಇದೆ. ಅದರಿಂದ ಪ್ರಾಣೇಶ್ ಗಂಗಾವತಿಯಾದ ನಾನು ಖಂಡಿತ ಹೇಳ್ತೀನಿ, ನಿವೇದಿಸ್ಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳೇ ಅನ್ನುವ ಮಾತಿಗೆ
ನಮ್ಮೆಲ್ಲರನ್ನೂ ಸದಾಕಾಲ ಆರೋಗ್ಯದಿಂದ ನಗನಗುತ್ತಾ ದಿನವೆಲ್ಲ ನಕ್ಕಷ್ಟು ದಿನ ನೆನೆದು ಅಂತ ಹೇಳುವಂತಹ ನಮ್ಮ ಆತ್ಮೀಯರು, ಪ್ರತಿ ಓರ್ವ ವ್ಯಕ್ತಿಯೂ ಕೂಡ ಪ್ರತಿ ನಿಮಿಷವೂ ಉಲ್ಲಾಸದಿಂದ ಬದುಕುವ ಹಾಗೆ ಮಾತಿನಲ್ಲಿ ಚೈತನ್ಯವನ್ನು ತುಂಬಿಕೊಡ್ತಕ್ಕಂತಹ ನಮ್ಮ ಆತ್ಮೀಯರಾದ ಗಂಗಾವತಿ ಪ್ರಾಣೇಶ್ ಅವರು ಬಂದಿದ್ದಾರೆ. ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನು ನಮ್ಮ ಪುಟ್ಟಮ್ಮನನ್ನು ಕೇಳ್ತಿದ್ದೇನೆ, ಹುಡುಗರು ನಿವೇದಿಸ್ಕೊಳ್ತಾರೆ, ಹುಡುಗಿಯರಲ್ಲ. ನೋಡಮ್ಮ, ಕೇವಲ ಅದು ಪ್ರಕೃತಿ ಮೂಲಕ ಯೋಚನೆ ಮಾಡಿದರೆ ದೈಹಿಕ ಸಂಬಂಧದ ಒಂದೇ ಪ್ರೀತಿ ಪ್ರೇಮ ಅಲ್ಲ, ಪ್ರಕೃತಿಯ ಸಂಬಂಧವೂ ಇದೆ. ಮೊದಲನೆಯ ಶೀರ್ಷಿಕೆ ಪ್ರೇಮ ನಿವೇದನೆ ಅಂತಿದೆ. ಪ್ರೇಮ ನಿವೇದನೆ ಅನ್ಬೇಕಾದ್ರೆ ನಿನಗೆ ಬಹಳಷ್ಟು ಪ್ರಿಯವಾದಂತಹ ಕವಿತೆಯೇ ಇದೆ, DVG ಅವರದು ನಿವೇದನ. ಹೌದಾ? ಆ ನಿವೇದನದ ಮೊದಲನೇ ಸಾಲ ಏನು ಹೇಳುತ್ತೆ? ಮೇಲೆ ನೋಡೆ ಕಣ್ಣ ತಣಿಪ, ನೀಲಪಟದಿ ವಿವಿಧ ರೂಪ, ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್, ಕಾಲದಿಂದ ಮಾಸದ ವಿಚಿತ್ರ ವೆಸೆಪನಾರ್, ಸುತ್ತ ಪೊಳವ ಶೈಲಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನ್ನು ಕಲ್ಪಿಸಿರ್ಪನಾರ್, ವಸ್ತು ಚಯವ ನಿಂತು ರಚಿಪ ಶಿಲ್ಪಿ ವರ್ಯನಾರ್. ಆಯಿತು. ಆ ರೀತಿಯಾಗಿ ಬರ್ತಕ್ಕಂತಹ ಹುಡುಗನಿಗೆ ಪ್ರಕೃತಿಯೇ ಹೆಣ್ಣಾಗಿ ಕಾಣ್ತಾಳೆ. ಆ ಪ್ರಕೃತಿ ಹೆಣ್ಣಾಗಿ ಕಂಡಾಗ ನಿಸಾರ ಮದ್ದೇನು ಹೇಳ್ತಾರೆ? ಪ್ರಕೃತಿ ಸಿರಿ ವಯ್ಯಾರ, ನೀಡಿದ ನಿಧಿ ಕೈಯಾರ, ತೆರೆದಿದೆ ಅಲೆಕೆಯ ದ್ವಾರ, ರಸಿಕನೇ ಆಗು ಕುಬೇರ ಅಂದರು. ರಸಿಕತೆ ಇಲ್ಲದ ಜೀವ ಏನು ಪ್ರಯೋಜನ? ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಹತ್ತಿರ ಇರಲಿ ದೂರ ಇರಲಿ ಅವನೇ ರಂಗಸಾಲೆ, ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿನ ಒಲೆ ಅಂತ ಹೇಳಿದ್ಯಾರು? ಬೇಂದ್ರೆಯವರು ಹೇಳಿದರು. ಆ ಧ್ವನಿ ಯಾರದು? ಆದರೆ ಹೆಣ್ಣಿನದು. ಆದರೆ ನೀವು ಹುಡುಗನಿಂದಲೇ ನಿವೇದನೆ ಅಂತ ಹೇಳ್ತಕ್ಕಂಥವರು, ನಿಮ್ಮ ಮಾತಿನ ವರಸೆ ಏನು? ನಮಸ್ಕಾರ. ಎಲ್ಲ ಚಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಮಾಮ ಮುದ್ದುರಾಮನ್ ಪದ್ಯದಲ್ಲಿ ಒಂದು ಪದ್ಯ ಇದೆ. ಯಾವ ಹೊಲದಲ್ಲಾವ ಪೈರು ತೆನೆಯಾಗುವುದೋ, ಯಾರ ಎದೆಯಲ್ಲಾರು ಮನೆಯ ಮಾಡುವರೋ, ಕೊಂಡಿಯ ಬೆಸುಗೆ ಹೇಗೆ ಏಕಾಗುವುದೋ, ನವಿರು ಈ ಸಂಬಂಧ ಮುದ್ದುರಾಮ, ನವಿರು ಈ ಬಾಂಧವ್ಯ ಮುದ್ದುರಾಮ. ಇವತ್ತಿನ ಶೀರ್ಷಿಕೆಗೆ ತಕ್ಕ ಹಾಗೆ ಪ್ರೇಮ ನಿವೇದನೆ ಅನ್ನೋದು ಶೀರ್ಷಿಕೆಗೆ ಈ ಸಂಬಂಧಗಳಾಗಲಿ ಮನುಷ್ಯನ ಬಾಂಧವ್ಯಗಳಾಗಲಿ ಅವೆಲ್ಲ ಮೂಡೋ ಅಂಥದ್ದು ಈ ಪ್ರೇಮದಿಂದಲೇ. ಆ ಪ್ರೇಮ ತನ್ನೊಳಗೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದನ್ನು ಮತ್ತೊಬ್ಬರು ಮುಂದೆ ನಿವೇದಿಸ್ಕೊಂಡಾಗಲೇ ಅಲ್ಲೊಂದು ಸಂಬಂಧ ಏರ್ಪಡ್ಲಿಕ್ಕೆ ಸಾಧ್ಯ, ಅಲ್ಲೊಂದು ಬಾಂಧವ್ಯ ಏರ್ಪಡ್ಲಿಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಪ್ರತಿಪಾದನೆ ಇರೋದು ಹೆಣ್ಮಕ್ಳಲ್ಲಿ ಪ್ರೇಮ ಪ್ರೀತಿ ಇಲ್ಲ ಅಂತ ಅಲ್ಲ, ಅವರಲ್ಲಿ ಪ್ರೇಮ ಪ್ರೀತಿ ಇರುತ್ತೆ. ಆದರೆ ನಿವೇದಿಸ್ಕೊಳ್ಳೋ ಅಂಥದ್ದು ಹೆಚ್ಚು ಗಂಡಿನಿಂದ ಅನ್ನೋದು ನಮ್ಮ ವಾದ ಅಷ್ಟೆ. ಹೆಣ್ಮಕ್ಳಲ್ಲೇ ಹೆಚ್ಚು ಪ್ರೀತಿ ಹೆಚ್ಚು ಪ್ರೇಮ ಅವರಲ್ಲೇ ಇರೋದು ನಾವು ಒಪ್ಕೊಳ್ತೀವಿ. ಆದರೆ ಅವರು ಅಭಿವ್ಯಕ್ತಿಯಲ್ಲಿ ಸೋಲ್ತಾರೆ, ಹೇಳ್ಕೊಳ್ಳೋದ್ರಲ್ಲಿ ಸೋಲ್ತಾರೆ. ಸಂಕೋಚ, ನಾಚಿಕೆ, ಸಮಾಜ ಏನನ್ನುತ್ತೋ, ನನ್ನ ತಂದೆ ತಾಯಿ ಏನಂತಾರೋ, ಪಕ್ಕದಲ್ಲಿರೋರು ಏನು ಮಾಡ್ತಾರೋ, ಸ್ನೇಹಿತಿಯರು ಏನು ತಪ್ಪು ತಿಳ್ಕೊಳ್ತಾರೋ ಅನ್ನೋ ಭಯ, ಅನ್ನೋ ಆತಂಕ, ಅವನು ರಿಜೆಕ್ಟ್ ಮಾಡ್ಬೋದೇನೋ ಭಯ ಅಷ್ಟೇನೆ. ಇಲ್ಲಮ್ಮ, ನೆನ್ನೆಯಿಂದ ಎಲ್ಲ ಫ್ರೀ ಮಾಮ. ಪ್ರೇಮ ಫ್ರೀ ಇಲ್ಲ ಮಾಮ, ಪ್ರೇಮಕ್ಕೆ ಯಾವತ್ತೂ ಫ್ರೀ ಇಲ್ಲ. ಅದು ಕೆಲವಕ್ಕೆ ಮಾತ್ರ ಸೀಮಿತ. ಅದು ಆ ಸೀಮಿತಕ್ಕೂ ಒಂದು ಆತಂಕ ಇರುತ್ತೆ. ಹಾಗಾಗಿ ಅವ್ರು ನಿವೇದಿಸ್ಕೊಳ್ಳಲ್ಲ. ಹುಡುಗ್ರಿಗೆ ಹಂಗೇನಿಲ್ಲ ಮಾಮ. ಇವಳಿಗೆ ಹೇಳೋದು, ಈ ಕಲ್ಲಿಗೆ ಈ ಬಕೆಟಿಗೆ ಕಲ್ಲೆಸೆಯೋದು, ಇದಕ್ಕೆ ಬೀಳಲಿಲ್ವಾ ಇನ್ನೊಂದಕ್ಕೆ ಕಲ್ಲೆಸೆಯೋದು, ಇದಕ್ಕೆ ಕಲ್ಲಿಲ್ವಾ ಇನ್ನೊಂದಕ್ಕೆ ಕಲ್ಲೆಸೆಯೋದು ಅಂತೇಳಿ ಹೋಗ್ತಾರೆ. ಹಾಗಾಗಿ ನಿವೇದನೆ ಹುಡುಗರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ಇತಿಹಾಸದಲ್ಲಿ ತಗೊಳ್ಳೋಣ, ಪುರಾಣದಲ್ಲಿ ತಗೊಳ್ಳೋಣ, ಸಮಾಜದಲ್ಲಿ ತಗೊಳ್ಳೋಣ, ಅಥವಾ ಎಲ್ಲೇ ನೀವು ಚಿತ್ರಕಥೆಗಳಲ್ಲಿ ತಗೊಳ್ಳಿ, ಸಿನಿಮಾಗಳಲ್ಲಿ ತಗೊಳ್ಳಿ, ಎಲ್ಲಪ್ಪ ಪ್ರೇಮ ನಿವೇದನೆ ಹೆಚ್ಚು. ನಾವು ಪುರಾಣದಿಂದ ತಗೊಂಡ್ರು ಕೂಡ ಸ್ವಯಂವರ ಅಂತೇಳಿ ಬರ್ತಾ ಇದ್ದಿದ್ದು ರಾಜನ ಮನೆಯಿಂದ ರಾಣಿ ಮನೆಗೆ ಸ್ವಯಂವರ ಅಂತ ಬರ್ತಿದ್ದು. ರಾಣಿ ಏನಾರ ರಾಜನ ಮನೆಗೆ ಹೋಗ್ತಿದ್ನಾ? ಸೀತಾ ಸ್ವಯಂವರಕ್ಕೆ ರಾಮನೇ ಹುಡುಕೊಂಡು ಬಂದಿದ್ದು, ದ್ರೌಪದಿ ಸ್ವಯಂವರಕ್ಕೆ ಅರ್ಜುನನೇ ಹುಡುಕೊಂಡು ಬಂದಿದ್ದು. ಆಮೇಲೆ ಎಲ್ಲ ತಾನೇ ನಡೆದಿದ್ದು. ಚಿತ್ರಕಥೆಗಳು ತಗೊಳ್ಳಿ, ಅದರಲ್ಲೂ ಮಲೆನಾಡ ಹೆಣ್ಣ ಮೈ ಬಣ್ಣ ಅಂತೇಳಿ ಇವ್ರು ವಿಷ್ಣುವರ್ಧನ್ ಶುರು ಮಾಡಿದ್ಮೇಲೆ ಆ ಕಡೆಯಿಂದ ಬಂದಿದ್ದ ಮಾತು. ಈ ಕಡೆಯಿಂದ ಮೊದಲು ನಿವೇದನೆ ಆದ ನಂತರವೇ ಹುಡುಗಿ ಮಾತಾಡ್ತಾಳೆ. ಹುಡುಗಿಗೆ ಮಾತಿಗೇನು ಕೊರತೆ ಇಲ್ಲ, ಅವಳು ಇವನಿಗಿಂತ ಒಂದು ಪಟ್ಟು ಹೆಚ್ಚೇ ಮಾತಾಡ್ತಾನೆ. ಆದರೆ ಮೊದಲು ಅಂಕುರಾರ್ಪಣ ಆಗಬೇಕಾಗಿರೋದು ಗಂಡಿಂದ ಅಂತ ಬಯಸ್ತಾಳೆ ಅಷ್ಟೇನೆ. ಹಾಗಾಗಿ ಹುಡುಗ ಅಂಕುರಾರ್ಪಣ ಹಾಕ್ತಾನೆ, ಅದರದ್ದು ಎರಡು ಪಟ್ಟು ಮಾತಾಡ್ಕೊಳಕ್ಕೆ ಇವಳು ಶುರು ಮಾಡ್ತಾಳೆ. ಅದಕ್ಕೆ ಕಂಬೈನ್ಡ್ ಸ್ಟಡಿ ಬೇಕಾ ಅಂತ ಒಂದು ಕಡೆ ಪ್ರಶ್ನೆ ಕೇಳಿದ್ರು. ಹೌದ್ರಪ್ಪ, ಕಂಬೈನ್ಡ್ ಸ್ಟಡಿ ಬೇಕು. ಕಂಬೈನ್ಡ್, ಕಮ್ ಅನ್ನಿ
ಆದ್ರೆ ಬೈಂಡ್ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತೇಳಿ ಕೇಳ್ತಾರೆ. ಹಾಗೆ ಈಗ ಒಂದು ಹಾಡಿದೆಯಲ್ಲ ಮಾಮ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ನನಸಾಗಿದೆ. ಈಗ ಒಂಚೂರು ಪ್ರಾಂಪ್ಟಿಂಗ್ ಮಾಡೋಣ ಅದನ್ನ. ಆ ಸಿನಿಮಾ ನಿರ್ದೇಶಕರು, ಸಂಗೀತ ನಿರ್ದೇಶಕರಿಗೆಲ್ಲ ಕ್ಷಮೆ ಕೇಳ್ಕೊಂಡು ಪ್ರೇಮ ನಿವೇದನೆ ಆದ್ರೆ ಹೆಂಗಿರುತ್ತೆ ಈ ಹಾಡು ಅಂತ ಹೇಳಿ. ನಿನ್ನಿಂದಲೇ ನಿನ್ನಿಂದಲೇ ಕರಿನಾಯಿ ಮರಿ ಹಾಕಿದೆ, ನಿನ್ನಿಂದಲೇ ನಿನ್ನಿಂದಲೇ ಕರಿನಾಯಿ ಮರಿ ಹಾಕಿದೆ. ಆ ಕಪ್ಪಿಟ್ಟ ಆ 6 ನಾಯಿಗಳ ಯಾರಪ್ಪ ಕೇಳೋರು ಗೋಳುಗಳ ಅನ್ನೋ ಹಂಗೆ ಪ್ರೇಮ ನಿವೇದನೆ ಮೊದಲು ಹಾಗೋದು ಗಂಡು ಮಕ್ಕಳಿಂದಲೇ. ಬಸವರಾಜ್ ಮಹಾಮನಿನ ತೆರಿ ಪ್ಯಾರಿ ಪ್ಯಾರಿ ಸೂರತಕ್ಕೋ ಅಂಥೇಳಿ ಹೇಳ್ಕೊಂಡು ಬರೋದೇ ಹುಡುಗರು, ಹುಡುಗಿಯರಲ್ಲ. ಅದರಲ್ಲೂ ತೆರಿ ಪ್ಯಾರಿ ಪ್ಯಾರಿ ಸೂರತಕ್ಕೋ ಅಂತ. ಆದ್ದರಿಂದ ಇಂಗ್ಲೀಷಲ್ಲಿ ಒಂದು ಪದ ಇದೆ, ಶಿ ಒಳಗೆ ಏನಿದೆ ಅಂದರೆ ಹಿ ಇದೆ ಅಂತ. ಹಾಗಾಗಿ ಹುಡುಗರಿಂದಲೇ ನಿವೇದನೆಯ ಹೊರತು ಹುಡುಗಿಯರಿಂದಲ್ಲ ಅನ್ನುವುದು ನಮ್ಮ ಪುಟ್ಟಮ್ಮನ ಮಾತಿನ ವರಸೆ. ನಿನ್ನ ಉತ್ತರ ಏನು? ಎಲ್ರಿಗೂ ನಮಸ್ಕಾರ. ಪುಟ್ಟಕ್ಕ ಅವರು ಹೇಳಿದರು ಹುಡುಗರಿಂದನೇ ನಿವೇದನೆ ಆಗ್ತದೆ ಅಂತಂದು. ನಾವು ಹೇಳ್ತಾ ಇರೋದು ಹುಡುಗಿಯರಿಂದನೇ ನಿವೇದನೆ ಆಗ್ತದೆ. ಪುಟ್ಟಕ್ಕ ಅವರು ಹೇಳಿದರು ಭಾಳಷ್ಟು ಹುಡುಗರು ಹುಡುಗಿಯರಿಗೆ ಪ್ರೇಮ ನಿವೇದನೆ ಮಾಡ್ತಾರೆ ಅಂತಂದು. ಅದಕ್ಕಿಂತ ಜಾಸ್ತಿ ಹುಡುಗಿಯರ ಪ್ರೇಮ ನಿವೇದನೆ ಜಾಸ್ತಿ ಮಾಡೋದು. ಹುಡುಗಿಯರಿಗೆ ಬಾಯ್ ಫ್ರೆಂಡ್ಗಳು ಜಾಸ್ತಿ. ಯಾಕಂದ್ರೆ ಖರ್ಚು ವೆಚ್ಚಗಳು ಅವೆಲ್ಲ ನೋಡ್ಕೋಬೇಕಲ್ರಿ. ಶಾಪಿಂಗ್ ಮ್ಯಾಲ್ ಕರ್ಕೊಂಡು ಹೋಗೋದು, ಸಿನಿಮಾಗೆ ಕರ್ಕೊಂಡು ಹೋಗೋದು, ಇವೆಲ್ಲ ಮಾಡ್ಕೊಳ್ಳೋದು ಯಾರು ಅಂತಂದರೆ ಹುಡುಗಿಯರೇ ಜಾಸ್ತಿ ಜನ ಕೇಳಿ ಜಾಸ್ತಿ ಜನಕ್ಕೆ ಪ್ರೀತಿಸುವಂಥ ಒಂದು ಕೆಲಸಗಳನ್ನು ಮಾಡ್ತಾರೆ. ಈಗ ನೀವು ಹೇಳಿದ್ರಿ ರಾಜ ರಾಣಿ ಮನೆಗೆ ಬರ್ತಿದ್ದ, ಬಂದ ತಕ್ಷಣ ಅಲ್ಲಿ ಇದಾಗ್ತಿದ್ದಿಲ್ಲ. ಅವ್ರು ನೋಡ್ತಿದ್ರು, ಲೈಕ್ ಮಾಡ್ತಿದ್ರು. ಪ್ರೇಮಾಂಕುರವಾದಾಗ ಅವು ಆರ ಹಾಕ್ತಿದ್ರು. ಯಾರಿಗೆ ಪ್ರೇಮಾಂಕುರ ಆದಾಗ? ಆ ಹೆಣ್ಣಿಗೆ. ಹಾಂ, ನೀವು ಹೋಗಿ ಆಯ್ಲೋದು ಅಂತ ಮೊದಲು ಹೇಳೇನೇನ್ರಿ? ರಾಮ ಹೇಳೇನೇನ್ರಿ? ಹೇಳಿಲ್ಲ. ಸೀತನೇ ಪ್ರೇಮಾಂಕುರವಾಗಿ ಆಕೆ ಅವನು ಡಿಸೈಡ್ ಮಾಡಿ ಮದುವೆ ಆಗಬೇಕು, ಶ್ರೀಮನ್ನಾರಾಯಣನ ಅವತಾರದಲ್ಲಿರುವಂಥ ರಾಮನಿಗೆ ಮದುವೆ ಆಗ್ಬೇಕಂತ ಮೊದಲು ಡಿಸೈಡ್ ಮಾಡಿದವಳು ಸೀತೆ. ದ್ರೌಪದಿ ಕೂಡ ಹಾಗೆ ಅರ್ಜುನ್ ಮದುವೆ ಆಗ್ಬೇಕಂತೇಳಿ ಮೊದಲೇ ಡಿಸೈಡ್ ಮಾಡಿದ್ದು. ಆದರೆ ನಿವೇದನೆ ಮಾಡಲ್ಲ. ಆರ ಹಾಕಿದ ಮೇಲೇ ಓಕೆ ಅಲ್ರಿ. ಈಗ ಹೇಳಲೇಬೇಕಂತೇನಿಲ್ಲ. ನೀವು ಸರ್ಕಸ್ ಮಾಡ್ಬೇಕು. ಈಗ ನೀವೇನು ಹೇಳಿದ್ರಿ, ಹುಡುಗಿಯರು ಹೇಳೋದಿಲ್ಲ ಅಂತಂದ್ರೆ ಹೇಳಲೇಬೇಕಂತಿಲ್ಲ. ಬಾಯಿಲ್ದವ್ರನ್ನೂ ಲವ್ ಮಾಡ್ತಾರೆ, ಕಣ್ಣಿಲ್ದವನು ಲವ್ ಮಾಡ್ತಾನೆ. ಹಾಂ, ಅದಕ್ಕೆ ಹೇಳಲೇಬೇಕಂತೇನಿಲ್ಲ. ಹುಡುಗಿಯರು ಕೇವಲ ಸನ್ನೆಗಳ ಮೂಲಕ ನಾವು ನಿನಗೆ ಲವ್ ಮಾಡ್ತೀನಿ ಅಂತೇಳಿ ತೋರಿಸ್ತಾರೆ. ನಡವಳಿಕೆ ಮೂಲಕ, ವರ್ತನೆಗಳ ಮೂಲಕ ನಾನು ನಿನಗೆ ಲವ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಂದಿನ ಕಾಲದಿಂದಲೂ ಕೂಡ ತಾವೆಲ್ಲ ನೋಡಿ ಅದನ್ನೊಂಚೂರು ವಿಸ್ತಾರವಾಗಿ ಹೇಳಿ ಅಲ್ಲ ಮಾವನಿ ಸರ್, ಒಂಚೂರು ನಾವು ತಿಳ್ಕೊಳ್ತೀವಿ. ನೀವು ಹೆಂಗೆಲ್ಲ ತಿಳ್ಕೊಳ್ಳಿ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ರೀ. ನೀವು ಹುಡುಗಿಯರಾಗಿದ್ರೆ ನಿಮ್ಗೆಲ್ಲ ಗೊತ್ತದ, ನಾವೇನು ಹೇಳಬೇಕಾಗಿಲ್ಲ. ಹೆಂಗೆ ಓದಿದ್ದೀರಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಹುಡುಗರು ಜಾಸ್ತಿ ಅಂತೇಳಿ ಒಂದು ಏನು ವಿಷಯ ಕೊಟ್ಟಿದ್ದಾರೆ ಅಂತೇಳಿ ಹುಡುಗರ ಮೇಲೆ ಹಾಕೊಂಡು ಮಾತಾಡ್ಲಾಗೈತ್ರಿ. ನೀವೊಬ್ಬ ಹೆಣ್ಮಗಳಾಗಿದ್ದೀರಿ, ನಿಮಗೆಲ್ಲ ಗೊತ್ತಿದೆ, ನಿಮಗೆಲ್ಲ ಅನುಭವ ಇದೆ. ಬೇಗಣ್ಣಗೂ ಗೊತ್ತಿದೆ. ಭಾಳಷ್ಟು ಜನ ಅವ್ರಿಗೆಲ್ಲ ನಿವೇದನೆ ಮಾಡಿದ್ದಾರೆ ಈಗಾಗಲೇ, ಅವ್ರಿಗೂ ಕೂಡ ಗೊತ್ತಿದೆ. ಪುರಾಣ ಕಾಲದಿಂದಲೂ ಕೂಡ ಹೆಣ್ಣಿಗೆ ನಾವು ಭಾಳ ಆದಿಶಕ್ತಿ ಅಂತೇಳಿ ಕರಿತೀವಿ. ಪ್ರೇಮಾಂಕರವಾದದ್ದು ಏನದ ಹೆಣ್ಣಿನಿಂದನೇ ಮೊದಲಿಂದಲೂ. ತಾವೆಲ್ಲ ತಮಗೆಲ್ಲ ಗೊತ್ತಿದೆ. ಲಕ್ಷ್ಮೀ ವಿಷ್ಣು ದೇವರನ್ನು ಹೋಲಿಸ್ಕೊಂಡದ್ದಾಗಿರ್ಬೋದು, ಪಾರ್ವತಿ ಪರಮೇಶ್ವರನ್ನು ಹೋಲಿಸ್ಕೊಂಡದ್ದಾಗಿರ್ಬೋದು, ಮೇನಕೆ ವಿಶ್ವಾಮಿತ್ರನ್ನು ಹೋಲಿಸ್ಕೊಂಡದ್ದಾಗಿರ್ಬೋದು, ಇವೆಲ್ಲ ಪುರಾಣ ಕಾಲದಿಂದಲೂ ಕೂಡ ಹೆಣ್ಣಿನ ಮೂಲಕನೇ ಆಗಿದೆ. ಪಾರ್ವತಿ ದೇವಿ ಶಿವನನ್ನು ಒರೆಸ್ಬೇಕಾದ್ರೆ ಸಾಕ್ಷಾತ್ ಶಿವನೇ ಬಂದು ಹೇಳಿದ, ಆ ಶಿವನ ಹತ್ರ ಏನಿದೆ, ಅವನಿಗೆ ಮನೆ ಇಲ್ಲ, ಅವನಿಗಿರ್ಲಿಕ್ಕೆ ಸ್ಥಳ ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಯಾರು ಅಂತ ಗೊತ್ತಿಲ್ಲ, ಅವನನ್ನು ಯಾಕೆ ಮದುವೆ ಆಗ್ತೀನಿ, ನೀನು ಪ್ರೀತಿಸ್ತಿ ಯಾಕೆ ಬಿಡು ಅಂತಂದಾಗ, ಅವನ ಹತ್ರ ಏನು ಇರೋದಿದ್ರೂ ಕೂಡ ಪರವಾಗಿಲ್ಲ, ಅವನಲ್ಲಿ ಪ್ರೀತಿ ತುಂಬಿದೆ, ಅದು ನನಗೆ ಗೊತ್ತದ, ಹಿಂಗಾಗಿ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ದಾಕಿ ಪಾರ್ವತಿ. ಅದು ಅರ್ಪಣೆ, ಅದು ನಿವೇದನೆ ಅಲ್ಲ. ಅದೇ ಶಿವನಿಗೆ ಹೇಳಿದಿಲ್ಲ, ಆವಾಗಲೇ ಶಿವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಆಕಿನ ಪ್ರೀತಿನ ಒಪ್ಕೊಂತಾನೆ. ಹಾಂ, ಆಕಿನೇ ಹೇಳಿದ್ದು. ಶಿವ ಬಂದು ನಾನು ನಿನಗೆ ಪ್ರೀತಿ ಮಾಡ್ತೇನೆ ಅಂತ ಹೇಳಿಲ್ಲ. ಪರೀಕ್ಷೆ ಮಾಡ್ಬೇಕನ್ನೋ ಉದ್ದೇಶದಿಂದ ಬಂದ. ಆವಾಗ ನಿವೇದನೆ ಮಾಡ್ಕೊಂಡ್ಲಾಕಿ, ನಾನು ಶಿವನನ್ನೇ ಮದುವೆ ಆಗ್ತೀನಿ ಅಂತಂದು. ಇನ್ನೊಂದು ಸತಿ ಸಾವಿತ್ರಿ ಕಥೆಯನ್ನು ತಾವೆಲ್ಲ ಕೇಳಿದ್ದೀರಿ. ಆಕೆ ಅಪ್ರತಿಮ ಸುಂದರವಾಗಿರ್ತಾಳೆ. ಆಕಿನ ಮದುವೆ ಆಗಲಿಕ್ಕೆ ವರಗಳೆಲ್ಲ ಬಂದಿರ್ತಾರೆ. ಆಕಿನ ಸೌಂದರ್ಯ ನೋಡಿ ನಾವು ಈ ಹೆಣ್ಣಿನ ತಕ್ಕಂಥ ವರ ನಾನು ಅಲ್ಲ ಅಂತೇಳಿ ಅವರೇ ಡಿಸೈಡ್ ಮಾಡ್ಕೊತಾರೆ. ತಂದೆ ತಾಯಿ ಹೇಳ್ತಾರೆ, ನಿನ್ನ ಹುಡುಗನನ್ನು ನೀನೇ ಆಯ್ಕೆ ಮಾಡ್ಕೊಂತಂದು.
ಆಕೆ ಸತ್ಯವಾನ ಎನ್ನುವಂಥ ಒಬ್ಬ ರಾಜನನ್ನು ಕಾಡಿನಲ್ಲಿ ಅಲಿತಾ ಇರಬೇಕಂತ ರಾಜನನ್ನು ಆಕೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ಕೊತಾಳೆ. ಆವಾಗ ನಾರದ ಮುನಿ ಹೇಳ್ತಾನೆ, ಇವನಿಗೆ ಅಲ್ಪಾಯುಷ್ಯ ಇದೆ, ಮದುವೆ ಆಗಬೇಡ ಅಂತಂದಾಗ ಕೂಡ ಕೇಳೋದಿಲ್ಲ, ಅವನನ್ನೇ ಮದುವೆ ಆಗ್ತಾಳೆ. ಯಮರಾಜ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾಳೆ, ಒಂದು ಸಲ ಸಾವು ಬಂದರೆ ಮುಗಿತಮ್ಮ, ಇನ್ನೊಂದು ಸಲ ಜೀವನ ಸಿಗೋದಿಲ್ಲ ಅಂತ ಹೇಳುವಂಥ ಒಂದು ಸಂದರ್ಭ ಇದ್ದರೂ ಕೂಡ ಆವಾಗ ಹೇಳ್ತಾಳೆ, ನಾನು ನನ್ನ ಗಂಡನನ್ನು ಹಿಂಬಾಲಿಸ್ಕೊಂಡೆ ಬಂದೇ ಬರ್ತೇನೆ, ಇಲ್ಕ ನನ್ನ ಗಂಡನ ಬದುಕಿಸು, ಇಲ್ಕ ನನ್ನನ್ನು ಕೂಡ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಇಷ್ಟೆಲ್ಲ ನಿವೇದನೆ ಮಾಡಿಕೊಳ್ಳೋದು ಹೆಣ್ಣು, ಗಂಡಲ್ಲ ಅಂತ ಅನ್ನೋದು ನನ್ನ ಮಾತು. ಅಸೋದೆಲ್ಲ ಬೇಗ ಅವ್ರಿಗೆ ನಿವೇದನೆ ಅಂತ ಹೇಳಿದರು, ಹುಡುಗರು ಅವರೇ ಬರೋದು ಮಾಡಿಕೊಳ್ತಾರೆ ಅಂತ. ಮತ್ತೊಂದು ಮಹಾಮನೆ ಹೇಳಿದರು, ಕಣ್ಣಲ್ಲೇ ಅವರೆಲ್ಲ ಪಡಿತಾರೆ ಹುಡುಗಿಯರು ಅಂತ. ಕೋವಳ ಕಟಾಕ್ಷದಿಂದ ಈಕ್ಷಿಸಿ ಶರಾಸನಕ್ಕೆ ಬಾಗಿ ಅಂತ ರಾಮನನ್ನು ಪ್ರೀತಿಸಿದ ಸೀತೆಯು ಕೂಡ ಕಣ್ಣಲ್ಲೇ ಅಂತ. ಅದರ ಜೊತೆಲಿ ಅವರು ಇನ್ನೊಂದು ಮಾತು ಹೇಳೋದೇನೆಂದರೆ, ಹೆಣ್ಣು ಮಕ್ಕಳು ಸುತ್ತಮುತ್ತ ಹುಡುಗರಿದ್ದರೆ ನಿವೇದನೆ ಮಾಡೋದಿಲ್ಲ, ಅವಾಗ ಯೋಚನೆ ಮಾಡಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತಾನೆ, ಸುತ್ತಮುತ್ತ ಬಾಯ್ಸ್ ಬಿಡಬೇಡ ದಬಾಯಿಸ್ ಅಂದರು. ಬರೀ ಬಾಯಿಸಿದ್ರೆ ಬಿಡಬೇಡ ದಬಾಯಿಸ್ ಅಂದರು. ಅಷ್ಟು ಗಟ್ಟಿ ಇರ್ತಾರೆ ನಮ್ಮ ಕಡೆ, ಸುಮ್ಮನೆ ಅವರು ಬರೋದಿಲ್ಲ. ನಿವೇದನೆ ಮಾಡ್ಕೊಳ್ತಾರೆ, ನಿಮಗೆ ವೇದನೆ ಇಲ್ಲದ ನಿವೇದನೆ ಹೇಗೆ ಮಾಡ್ಕೊಳ್ತಾರೆ. ಒಂದು ಕವಿ ತಮಾಷೆಯೂ ಮಾಡಿದ, ಪ್ರೀತಿ ಪ್ರೇಮ ಎಂದರೇನು, ಒಬ್ಬಳನ್ನು ಪ್ರೀತಿಸುವುದು ಸುಖ, ಸುಖ ದುಃಖ ಅಂದ್ರೇನು, ಒಬ್ಬಳನ್ನು ಪ್ರೀತಿಸುವುದು ಸುಖ, ಅವಳನ್ನು ಮದುವೆ ಆಗಿಬಿಡ್ತೀವಲ್ಲ ಅದೇ ದುಃಖ ಅನ್ನು ಅದು ತಗೊಳ್ಳಿಕ್ಕಾಗ್ತದ ಅನ್ನೋ ದೃಷ್ಟಿಯಲ್ಲಿ ಹುಡುಗರಿಂದ ಅಂತಕ್ಕಂಥ ಮಾತಿಗೆ ಹುಡುಗರಿಂದ ನಿಮ್ಮ ಮಾತೇನು? ಮಮ್ಮ, ನೀವು ಅವರನ್ನು ಪರಿಚಯಿಸ್ತಾ ಬಹದ್ದೂರ್ ಗಂಡಿನ ನೆಲದವರು ಅಂತ ಅಂದ್ರಿ, ಅವ್ರು ಇವಾಗ ಪ್ರತಿಪಾದಿಸ್ತಾ ಇದ್ದಾರೆ ಬಹದ್ದೂರ್ ಹೆಣ್ಣಿನ ನೆಲದವ್ರು ನಾವು ಅಂತ. ಗಂಡು ಕೂಡ ನಮ್ಮ ಕಡೆ, ಹೆಣ್ಣು ಕೂಡ ನಮ್ಮ ಕಡೆ, ಗಂಡಿನ ಅವಾಗ ಹೆಣ್ಣೆ ಬಂದ್ಲ ಪ್ರಾಧಾನ್ಯತೆ ಕೊಡ್ತಿದ್ದಾರೆ. ಬಹದ್ದೂರ್ ನೆಲ ಹೆಣ್ಣಿನ ನೆಲ ಅದು. ಹಂಗಾರೆ ಇನ್ನೊಂದು ಹೇಳ್ತಾ ಇದ್ರು ಅವರು, ಬರೀ ಹೆಣ್ಣೆ ಮಾಡ್ತಾಳೆ, ನಿವೇದನೆ ಮಾಡ್ತಾಳೆ. ನಾನು ಒಪ್ಪೋದಿಲ್ಲ. ಈ ಹೆಣ್ಣು ಬರ್ತಾಳೆ, ಒಪ್ಪಿರ್ತಾನೆ. ಎಲ್ಲ ಗಂಡು ಏನು ತಿಳ್ಕೊಳ್ಳೋದು, ನನ್ನನ್ನೇ ನಿವೇದಿಸ್ತಾಳೆ, ನನ್ನನ್ನೇ ಪ್ರೀತಿಸ್ತಾಳೆ ಅಂತ. ಅದು ಡೇಂಜರು. ನಾನು ಹೇಳ್ತಾ ಇರೋದು, ಎಲ್ಲ ಗಂಡಸು ತಿಳ್ಕೊಳ್ಳೋದು ಹಾಗೇನೆ, ಇವಳು ನನ್ನನ್ನು ಪ್ರೀತಿಸ್ತಾಳೆ ಅಂತ. 4 ಜನ ಇರ್ತಾರೆ, 4 ಜನನೂ ಕೇಳಿ ನೀವು, ನನ್ನನ್ನು ಪ್ರೀತಿಸ್ತಾಳೆ ಅಂತ ಅವಳು ಹೇಳ್ತಾನೆ ಹೊರತು ಅವನನ್ನು ಪ್ರೀತಿಸ್ತಾನೆ ಅಂತ ಇನ್ನೊಂದು ಗಂಡಿಗೆ ತೋರಿಸೋದಿಲ್ಲ. ಅಷ್ಟೆಲ್ಲ ಯಾಕೆ ಮಮ್ಮ, ನೀವು ಮಹಾಭಾರತ ರಾಮಾಯಣ ಹೇಳ್ತಾ ಇದ್ದೀರಾ, ನಾನು ನನ್ನ ಜೀವನದ ಒಂದು 2-3 ಶಾಯರಿಗಳನ್ನು ಹೇಳ್ತೀನಿ ಕೇಳಿ. ಹೇಗೆ ಗಂಡು ನಿವೇದನೆ ಮಾಡ್ಕೊಂಡಾಗ ಆದ ಅವಾಂತರಗಳಿವು. ಇನ್ನೊಂದು ಹೇಳ್ತೀನಿ, ನೀವು ಆಸಿಡ್ ಹಾಕಿದ್ದು ಕೇಳಿದ್ದೀರಾ, ಸುಸೈಡ್ ಮಾಡ್ಕೊಂಡಿದ್ದು ಕೇಳಿದ್ರೆ, ಇವೆಲ್ಲ ಹೆಣ್ಣಿಂದ ಆಗಿದೆಯಾ ಗಂಡಿಂದನೇ ಆಗಿದೆ. ನಿವೇದನೆ ಮಾಡ್ಕೊಂತಾನೆ ನಾನು ನಿನ್ಗೆ ಒಪ್ಪಲ್ಲ ಅಂದ್ಕೊಡ್ಲ ಆಗೋ ಅನಾಹುತಗಳು ಅಲ್ವಾ. ನಮ್ಮಂಥ ಸ್ವಲ್ಪ ಕವಿ ಸ್ವಭಾವದವರು ಇಲ್ಲ ಹೆಣ್ಣಿನ ಸ್ವಭಾವದವರು ಏನು ಮಾಡ್ತೀವಿ, ನಿವೇದನೆ ಮಾಡ್ಕೊತೀವಿ. ಗಂಡು ತುಟಿಯ ಕಂಪನ, ಎದೆಯ ತಳಮಳ, ಏನೂ ಅಂಜಿಕೆ ಕಣ್ಣಲ್ಲಿ. ತುಟಿಯ ಕಂಪನ, ಎದೆಯ ತಳಮಳ, ಏನೂ ಅಂಜಿಕೆ ಕಣ್ಣಲ್ಲಿ, ಹಿಂಜರಿಯದೆ ಹಿಡಿದು ನಿಂತೆ ಸಿಂಧೂರ ಅವಳು ಬರುವ ದಾರಿಯಲ್ಲಿ. ಹಿಂಜರಿಯದೆ ಹಿಡಿದು ನಿಂತೆ ಸಿಂಧೂರ ಅವಳು ಬರುವ ದಾರಿಯಲ್ಲಿ ಮುಗುಳ್ನಗುತ್ತ ಬಂದು ನಡೆದಳು, ರಾಖಿ ಕಟ್ಟಿ ಕೈಯಲ್ಲಿ. ಗ್ರಾಚಾರ ನೋಡಿ, ಒಂದು ಪ್ರೇಮ ನಿವೇದನೆ ಮಾಡ್ಕೊಳ್ಬೇಕು ಅಂತ ಹೋಗ್ತಾನೆ, ಅವಳು ರಾಖಿ ಕಟ್ಟಿ ಹೋಗ್ಬಿಟ್ಟು ಇನ್ನೇನು ಮಾಡ್ತಾನೆ. ಇಂಥ ಅವಾಂತರಗಳು ಹಲವಾರು, ಇನ್ನೂ ಬೇಕಾದ್ರೆ ಹೇಳಬರಲೆ. ನನ್ನ ಮೇಲೊಂದು ಕವನ ಬರೆಯಿರಿ, ನನ್ನ ಹೆಸರೊಮ್ಮೆ ಮುದ್ದಾಗಿ ಕರೆಯಿರಿ. ನನ್ನ ಮೇಲೊಂದು ಕವನ ಬರೆಯಿರಿ, ನನ್ನ ಹೆಸರೊಮ್ಮೆ ಮುದ್ದಾಗಿ ಕರೆಯಿರಿ ಎಂದು ಹೇಳುತ್ತಿದ್ದ ಚೆಲುವಿಗೆ ಕವನ ಬರೆದು ಕೈಗಿಟ್ಟಾಗ ದುರ್ಗುಟ್ಟಿ ಕೇಳಿದಳು, ಎಷ್ಟು ಹುಡುಗರಿಗೆ ಹೀಗೆ ಬರೆದಿದ್ದೀರಿ? ದುರ್ಗುಟ್ಟಿ ಕೇಳಿದಳು, ಎಷ್ಟು ಹುಡುಗರಿಗೆ ಹೀಗೆ ಬರೆದಿದ್ದೀರಿ? ಏನೋ ಹೇಳಲು ತಡವರಿಸುತ್ತಿದ್ದೆ, ಅವಳೇ ಅಂದಳು. ಏನೋ ಹೇಳಲು ತಡವರಿಸುತ್ತಿದ್ದೆ, ಅವಳೇ ಅಂದಳು. ಎಲ್ಲ ಬಡ ಹುಡುಗರ ಮೇಲೊಂದು ಕವನ ಬರೆಯಿರಿ, ಪ್ರೀತಿ ಪ್ರೇಮ ಸ್ನೇಹ ತ್ಯಾಗಕ್ಕೆಂದು ಸಾರಿರಿ, ಕಾಮದ ಕಡಲಲ್ಲಿ ಜಾರುವವರ ತಡೆಯಿರಿ. ಎಲ್ಲ ಬಡ ಹುಡುಗಿಯರ ಮೇಲೊಂದು ಕವನ ಬರೆಯಿರಿ, ಅವರಿಂದ ಉಪದೇಶ ತಗೋಬೇಕು ನಾವು. ಪ್ರೇಮ ನಿವೇದನೆ ಮಾಡ್ಕೊಳಕ್ಕೆ ಹೋಗಿ ಹೆಣ್ಣಿಂದ ಅಷ್ಟೆಲ್ಲ ಬೇಡಮ್ಮಮ್ಮ. ನನ್ನ ಜೀವನದ್ದೇ ಒಂದು ಕತೆ ಹೇಳ್ಬಿಡ್ತೀನಿ. ನನ್ನ 2ನೇ ಮಗ ನ್ಯೂಜಿಲೆಂಡ್ನಲ್ಲಿ ಓದ್ತಾ ಇದ್ದಾನೆ. ಅವನು ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಅಂತ ಹೋದ. ಅಲ್ಲಿ ಕೆಲಸನೂ ಸಿಕ್ತು, ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಪೊಸಿಷನಲ್ಲಿ ಇದ್ದಾನೆ ದೇವ್ರದಿಂದ. ನಾವಿಲ್ಲಿ ಹುಡುಗಿ ಹುಡುಕ್ತಾ ಇದ್ದೀವಿ. ಸುಮಾರು ಹುಡುಗಿಯರು ಬಂದಿದ್ವು. ನಮಗೆ ಇಷ್ಟ ಆಗಿದ್ದನ್ನು ನಾವು ಒಂದನ್ನು ಕೊಟ್ಟು, ನಮಗೆ ಇಷ್ಟ ಆಗಿದೆ, ನೀವು ಒಪ್ಕೊಂಡ್ರೆ ಆಯಿತು ಅಂತ ಆ ಹುಡುಗಿ ಬಿಡೋಣ ಅಂತ. ಆ ಹುಡುಗಿ ಕನ್ನಡದಲ್ಲಿ ಓದ್ತಾ ಇದ್ಲು. ಎಲ್ಲ ಕೊಟ್ವಿ.
ಎಲ್ಲ ಆಯಿತು. ಅವರಿಬ್ರು ಮಾತಾಡಿ ಒಪ್ಪಿಗೆ ಆದರೆ ನಮ್ಗೇನು ಅಭ್ಯಂತರ ಇಲ್ಲ. ಆ ಮನೆಯವ್ರು ಒಪ್ಕೊಂಡಿದ್ದು, ನಮ್ಮ ಮನೆಯವ್ರು ಒಪ್ಕೊಂಡಿದ್ದು, ಆ ಮನೆಯವ್ರು ನಮ್ಮ ಮನೆಗೆ ಬಂದಿದ್ದು, ಎಲ್ಲ ಹೋಯಿತು. ನಿಮ್ಮ ಮನೆಯವರು ಒಪ್ಕೊಂಡ್ರ? ಎಲ್ಲ ಒಪ್ಕೊಂಡಿದ್ರು. ಎಲ್ಲ ಒಪ್ಕೊಂಡು ಮನೆ ಊಟ ಮಾಡಿಸಿ ಕಳಿಸ್ತೆ, ನಾನೇ ಕರೆದಿದ್ದೆ ಬನ್ನಿ ಅಂತ, ಇನ್ನೇನು ಬಿಗ್ರ ಆದಂಗೆ ಅಂತ. ಆದರೆ ಅಲ್ಲಿ ಹಗಲು ಇಲ್ಲಿ ರಾತ್ರಿ ಅವರಿಬ್ಬರು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನಂದ ಇದು ಒಳ್ಳೆ ಪ್ರೇಮ ಮಾಡ್ತೀರಲ್ಲ ನೀವು, ಫಸ್ಟ್ ಒಂದು ದಿವಸ ಯಾರು ರಜಾ ಹಾಕಿ ಮಾತಾಡ್ರಿ, ನೀವಿಬ್ಬರಲ್ಲಿ ಏನಾದ್ರು ಡಿಸೈಡ್ ಮಾಡಿರಿ. ಇಲ್ಲಪ್ಪ ನಾನು ಫೋನ್ ಮಾಡಿದಾಗ ಅವಳು ಫ್ರೀ ಇಲ್ಲ, ಅವಳು ಫ್ರೀ ಇದ್ದಾಗ ನಾನು ಫೋನ್ ಮಾಡೋಕ್ಕಾಗ್ತಾಯಿಲ್ಲ, ಚಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಹೇಳ್ತೀನಿ ಅವಸರ ಮಾಡಬೇಡ ಅಂದ. ಹಿಂಗೆ ನಡೀತು. ಏನು ಭಾಳ ನಿಧಾನಕ್ಕೆ ಮಾಡ್ತಾಯಿದ್ದಾನೆ ಇವನು ಅಂತ. ಆಮೇಲೆ ಅದೇ ಹುಡುಗಿ ಹೆಸರನ್ನ ಅವನು ಕೆಲಸ ಮಾಡಿರೋ ಜಾಗದಲ್ಲಿ ಅದೇ ಹುಡುಗಿನ ಹೆಸರೇ ಒಂದು ಇತ್ತು. ಇವನು ತಮಾಷೆ ಹೋಗಿ ಇನ್ನೊಂದು ನಿನ್ನ ಹೆಸರಿನ ಹುಡುಗಿದ್ದು ಒಂದು ಕಳಿಸಿದ್ದಾರೆ ಅಂತ ತಕ್ಷಣ ಅದೇನಾಗಿದೆ, ಅವನಿಗಿಂತ ಜಾಸ್ತಿ ಒಳ್ಳೆಯ ಹುದ್ದೆಯಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದಾಳೆ. ಇವನು ಮಾಸ್ಟರ್ ಡಿಗ್ರಿ ಮಾಡ್ದ, ಅವಳು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡ್ತಾಯಿದ್ಲು. ಅವನಿಗಿಂತ ಒಳ್ಳೆಯ ಹುದ್ದೆಯಲ್ಲಿದ್ಲು, ಸ್ವಲ್ಪ ಎತ್ತರದ ವರ್ಷೆ. ಅವಳು ಒಂದು ಸರಿ ಇವನಿಗೆ ಹೇಳಿದ್ಲಂತೆ, ಐ ಲೈಕ್ ಯು ಅಂತ. ಈ ಹುಡುಗಿರಿಗೆ ಯಾವಾಗಲೂ ಹಂಗೆ ಅಲ್ಲ ಕಿತಾಪತಿ, ಸುಮ್ಮನೆ ಒಂದು ಇರುವೆ ಬಿಟ್ಬಿಡ್ತಾರೆ. ಇರುವೆ ಬಿಟ್ಬಿಟ್ಟಿದ್ದಾಳೆ. ಇವನಂದ ನಿನಗೆ ಇಷ್ಟ ಇದೆಯೇನೋ ಅಂದೆ. ಅವ್ನ ಹತ್ರ ತುಂಬ ಫ್ರೆಂಡ್ಲಾಗಿ ಮಾತಾಡ್ತಾನೆ. ನನ್ನ ಹತ್ರ ಕೇಳ್ದ, ಏನು ಮಾಡಿ ನಾನು ನಿನಗೆ ಇಷ್ಟ ಇದ್ದರೆ ಕೇಳ್ಬಿಡೋನು. ಇಲ್ಲಪ್ಪ ಅವಳು ಡಾಕ್ಟ್ರೇಟ್ ಓದ್ತಾಳೆ, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ನಾನು ಆ ದೃಷ್ಟಿ ನಾನು ನೋಡಿಲ್ಲ ಅಂದ್ಬಿಟ್ರೆ ಏನು ಮಾಡಲಿ ಅಂತ ಕೇಳ್ದ. ಎದುರುಬೇಡ ಕಣೋ, ಒಂದು ಕಲ್ಲು ಹೊಡಿಯೋ, ನಿನಗೆ ಇಷ್ಟ ಇದ್ದರೆ ಅಂದೆ. ನಿಜವಾಗ್ಲೂ ಕೇಳಲ್ಲ ಅಂದ. ನಿಮಗೆಲ್ಲ ಒಪ್ಕೇನಾ ಅಂದ. ಅವಳು ಒಪ್ಕೊಂಡ್ರೆ ಫೋಟೋ ಕಳಿಸು, ಆಮೇಲೆ ನಾನು ಹೇಳ್ತೀನಿ ಅಡ್ರೆಸ್ಸು ಗಿಡ್ರೆಸ್ಸು ಎಲ್ಲ, ಆಮೇಲೆ ನಾನು ನೋಡ್ತೀನಿ. ನಿನಗೆ ಒಪ್ಪಿಗೆ ಆದರೆ ನಮ್ಮದೇನು ಅಭ್ಯಂತರ ಇಲ್ಲಪ್ಪ. ನಾನು ಹೇಳಿದೆ ಯಾವ ಕ್ಯಾಸ್ಟಿಂದ ಆದರೂ ಪರವಾಗಿಲ್ಲ, ನಂದು ಒಂದು ಮಾತು ನನ್ನ ಅವಳ ತಾಯಿಗೂ ಗೊತ್ತಾಗ್ತಿರಲಿಲ್ಲ. ಯಾವ ಒಟ್ಟಿನ ಹುಡುಗಿ ಮದುವೆ ಆಗ್ಬೇಕಲ್ಲ, ಮದುವೆ ಆಗು, ನಿನಗಿಷ್ಟ ಆದರೆ ಆಗು. ಅವನಂತ ಇದ್ದ, ಇಲ್ಲ ನೀ ಅಣ್ಣಂಗೆ ಮಾಡ್ದಂಗೆ ನನಗೂ ಹುಡುಕಿ ಅಂತ ಭಾಳ ಹುಡುಕಾಡಿದ್ವಿ, ಇಲ್ಲ ಅಂತೆಲ್ಲ. ಕೊನೆಗೇನೋ ಹೀಗೆ ನಡೀತು. ಏನೋ ಆಯಿತು. ಈ ಭಾನುವಾರ ಸಿಗ್ತಾಳೆ. ಇವನು ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ವೆಲ್ಫೇರ್ನಲ್ಲಿ, ಅವಳು ಇರೋದು ಇದರಲ್ಲಿ ಆ ಯೂನಿವರ್ಸಿಟಿ ಇರೋ ಕಾಲೇಜ್ ಇದ್ರ ಹತ್ರನೇ, ಅಲ್ಲಿಂದ 205 ಕಿಲೋಮೀಟ್ರ್ ದೂರ. ಈ ಸ್ಯಾಟರ್ಡೆ ಸಂಡೇ ಹೋಗ್ತೀನಿ ನಾನು, ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಕೇಳ್ತೀನಿ ಅಂದ. ನಾನು ಯಾಕೆ ಲೇಟ್ ಮಾಡೋಕ್ಕೆ ಹೋಗ್ತಿಲ್ಲ, ಒಂದು ಫೋನ್ ಮಾಡ್ತೀನಲ್ಲ ಮಾಡು ಅಂದೆ. ಡೈರೆಕ್ಟ್ ಫೋನ್ ಮಾಡಿ ಮಾತಾಡಿಲ್ಲ ಅವಳಿಗೆ ಅಂದ. ಇನ್ನೊಬ್ಬ ಅವನಾರ ಪ್ರಪೋಸ್ ಮಾಡ್ಬಿಟ್ಟು ಅನ್ಕೊಂಡು ಕಲ್ಲು ಹೊಡಿಬಿಡು ಅಂದೆ. ಕಲ್ಲು ಹೊಡಿಯೋಕ್ಕೇನು, ಆಮೇಲೆ ನೇರವಾಗಿ ಕೇಳೋಕ್ಕೆ ನಿನ್ಗೆ ಹೆದರಿಕೆ ಆದರೆ ಫೋನಲ್ಲಿ ಮಾತಾಡೋಕ್ಕೇನು ಅಂದೆ. ನೀನು ಹೇಳೋದು ಕರೆಕ್ಟ್ ಕೇಳ್ಬಿಡ್ತೀನಿ ತಾಳು ಅಂದ. 15 ನಿಮಿಷಕ್ಕೆ ಒಂದು ಮೆಸೇಜ್ ಬಂತು, ಅಪ್ಪ ಒಪ್ಕೊಂಡ್ಬಿಟ್ಲು ಅಂತ. ನಿವೇದನೆ ಮಾಡಿದ್ಯಾರು ಇವನು. ಮಜಾ ಅಂದರೆ ಹುಡುಗಿ ಏನು ಮಾಡಿ ಏನು ಕೇಳಿದಂತೆ, ನೀನು ತಮಾಷೆ ಮಾಡ್ತಾ ಇದೆಯಾ, ನೀನು ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ಹೇಳು ಅನ್ನೋದು. ಅವಾಗ ಇವನು ಹೇಳಿದಂತೆ, ಇಲ್ಲ ಅಪ್ಪ ಅಮ್ಮ ಹುಡುಕ್ತಾ ಇದ್ರು, ನಿನ್ನ ಹೆಸರು ನೀನು ಬಂತು, ನೀನು ತೋರಿಸಿದ್ನಲ್ಲ, ಈಗ ನಿನ್ನ ಹೆಸರೇ ಅವಾಗಿರೋದು, ನೀನು ಒಪ್ಪಿಗೆ ಆದರೆ ನಾನು ನೀನು ಒಂದಿಷ್ಟು ಫೋಟೋ ಕಳಿಸು, ನನ್ನ ಮನೆಗೆ ಕಳಿಸ್ತೀನಿ ಅಪ್ಪ ಅಪ್ಪನಿಗೆ ಅನ್ನಂತ. ಅವಳು 25 ಫೋಟೋ ಕಳಿಸಿದ್ಲು. ಆ 25 ಫೋಟೋ ನಮಗೆ ಕಳಿಸ್ದ. ನಾವು ಗಂಡ ಹೆಂಡತಿ ನೋಡಿದ್ವಿ, ಖುಷಿ ಆಯಿತು. ಫೋನಲ್ಲಿ ಒಂದು ಫೋನ್ ಮಾಡಿದ್ವಿ, ನೇರವಾಗಿ ಫೋನೇ ಮಾಡಿದ್ವಿ ಅವಳಿಗೆ. ಅವಳ ಫೋನ್ ನಂಬರ್ ಕೊಟ್ಟು ಮಾತಾಡಿದ್ವಿ, ನಮಗೆ ಇಷ್ಟ ಆಯಿತು. ಹೈದರಾಬಾದ್ ಹುಡುಗಿ. ಹಾಗಾಗಿ ಪ್ರೇಮ ನಿವೇದನೆ ಆಗೋದು ಗಂಡಿಂದ, ಹೆಣ್ಣಿಂದ ಅಲ್ಲ. ಪ್ರಾಣೇಶ್ಜಿಗೆ ಪ್ರೇಮ ನಿವೇದನೆ ಮಾಡ್ಕೊಳ್ತಕ್ಕಂಥದ್ದು ಹುಡುಗನಿಂದ ಅಂತ ಹೇಳುವಾಗ ಹೆಣ್ಣು ನೋಡೋಕ್ಕೆ ಬರೋದು ಯಾರು? ಹುಡುಗ. ಅಲ್ಲಿ ತಾನೇ ಅವನು ಪ್ರಕಟ ಮಾಡ್ತಾನೆ, ನನಗೆ ಒಪ್ಪಿಗೆ ಇದೆ ಅಂತ. ಅದಕ್ಕೊಂದು ಕವಿ ಒಂದು ಮಾತು ಹೇಳಿದ, ಯಾವಾಗ ಅವನ ಹಾಗೆ ಹೇಳ್ತಾನೋ, ಬೇಗ ಹೇಳಿದ ಹಾಗೆ, ಪ್ರೀತಿ ಅನೌನ್ಸ್ಮೆಂಟ್, ನಿಶ್ಚಿತಾರ್ಥ ಅಗ್ರಿಮೆಂಟ್, ಮದುವೆ ಅಟ್ಯಾಚ್ಮೆಂಟ್, ಸಂಸಾರ ಅಡ್ಜಸ್ಟ್ಮೆಂಟ್, ಮಗು ಆದಮೇಲೆ ಅಪಾರ್ಟ್ಮೆಂಟಲ್ಲಿ ಡಿಟ್ಯಾಚ್ಮೆಂಟ್ ಇದ್ದರೆ ಆ ಬದುಕು ಸೌಖ್ಯವಾಗಿರುತ್ತೆ. ಆದ್ದರಿಂದ ಹುಡುಗ ನಿವೇದಿಸ್ಕೊಳ್ತಕ್ಕಂಥ ಒಂದು ಸ್ವಭಾವ ಇದೆಯಲ್ಲ, ಅದರ ಮೇಲೆ ಹುಡುಗಿ ನಿಶ್ಚಯಿಸ್ತಾಳೆ ಅಂತಕ್ಕಂಥದ್ದು ಬೇಗ ಅವರ ಮಾತು. ನೀವೇನಂತೀರಿ? ನಮಸ್ಕಾರ, ಎಲ್ಲರಿಗೂ ವಂದನೆಗಳು. ನಾನಿವತ್ತು ಕಡೆ ಕೂತಿದ್ದೆ ಈ ಕಾರಣಕ್ಕೆ, ಯಾರು ಏನು ನಿರ್ಧಾರ ತಗೊಳ್ತಾರೋ ನೋಡಿ ಹೇಳೋಣ ಅಂತ. ಇಡೀ ಇತಿಹಾಸ ಪುರಾಣ ಯಾವುದೇ ತಗೊಳ್ಳಿ, ಎಲ್ಲೂ ಗಂಡು ಸ್ವಯಂವರವನ್ನು ಏರ್ಪಡಿಸಿಲ್ಲ. ಹೆಣ್ಣುಗಳೇ ಸ್ವಯಂವರವನ್ನು ಅವ್ರ ಅಪ್ಪಗೇಳಪ್ಪ ಸ್ವಯಂವರ ಏರ್ಪಡಿಸು, ದೇಶ ವಿದೇಶಗಳಿಂದ ರಾಜರು ಬರಲಿ ಅಂತ ಹೇಳಿದ್ದು ಹೌದಾ? ಅವರಪ್ಪ ಅಲ್ಲ ಅದೇ ಹೆಣ್ಣಲ್ಲ, ತಂದೆ. ಎಲ್ಲೇ ನೀವು ಡೈಲಾಗ್ ಕೇಳಿ, ನಾನು ಹೆಣ್ಣೆ ತೋನ್ ಸರ್, ನನ್ನ ಮಗಳಿಗೊಂದು ದಾರಿ ತೋರಿಸಿ ಅಂತ ಗಂಡುಗಳನ್ನೇ ಕೇಳ್ತಾರಾಗಲಿ, ಅವರು ಆ ತಂದೆ ಮಾತಿಗೆ ಒಪ್ಪಲಿಲ್ಲ ಅಂದಮೇಲೆ, ಅಮ್ಮ ನೀನಾದರೂ ಹೋಗಿ ನಿನ್ನ ವನಪು ವಯ್ಯಾರದಿಂದ ಅವನು ಸೆಳೆಯಮ್ಮ ಅಂತಕ್ಕಂಥ ಕಾಲನೂ ಒಂದಾನೊಂದು ಕಾಲದಲ್ಲಿತ್ತು ಹೌದಾ? ಇವಾಗ ಎಳೆಯೋ ಕಾಲವೇ ಬೇಡ. ನಾವು ವೀಕೆಂಡ್ಗಳಲ್ಲೇ ನೀವು ಬೆಂಗಳೂರಿನ ಅನೇಕ ಹೋಟ್ಲ್ಗಳಲ್ಲಿ ಹೋಗಿ ನೋಡ್ರಿ, ಯಾರು ಫಸ್ಟ್ ಬಂದು ಕಾಯ್ತಿರ್ತಾರೆ ನೋಡ್ರಿ ನೀವು, ಹುಡುಗಿರೇ
ಅಯ್ಯೋ ಎಲ್ಲಿದೆಯೋ ಇನ್ನೂ ಬರಲಿಲ್ಲ ನಾನು ಆಗಲೇ ಬಂದು ಎಷ್ಟೊತ್ತಾಯ್ತೋ ಒಂದು ಓಲೆ ಹಿಡ್ಕೊಂಬರಕ್ಕಾಗಲ್ಲ. ಅದು ಫ್ರೆಂಡ್ಶಿಪ್, ಯಾರು ಪ್ರೇಮ ನಿವೇದನೆ ಅಲ್ಲ. ಗೆಳೆಯರು ಅವ್ರ ಮನೆಗೆ ಹೋಗ್ತಾರೆ ಭೇಟಿಯಾಗೋದಕ್ಕೆ, ಇವಳು ಒಬ್ಬಳೇ ಇರಲಿ ಬರಬೇಕಾದವನು ಗಂಡು. ಹಾಗೆ ಸಾಹಿತ್ಯ ತಗೊಳ್ರಿ ನೀವೆಲ್ಲ ಒಳ್ಳೊಳ್ಳೆ ಬರೀ ಗಂಡುಗಳ ಪರವಾಗಿ ಮಾತಾಡಿ ಆ ಸಾಹಿತ್ಯ ಹೇಳ್ತೀರಿ. ಎಲ್ಲ ಹಾಡು ಅಲ್ಲ, ಅವರು ಕಾಲ್ ಕರೀತಿರ್ತಾರೆ, ಹೋಟ್ಲಲ್ಲಿ ಕೂತ ಕಾಲಲ್ಲಿ ಕರೀತಿರ್ತಾರೆ. ಮತ್ತೆ ಎಲ್ಲ ಸಾಹಿತ್ಯದ ಹಾಡುಗಳು. ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ನೀ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿ. ಯಾರು ಬರೆದಿದ್ದು? ಇನ್ನೊಂದು ಹಾಡು. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ. ಯಾರು ಹೇಳಿದ್ದು? ನನ್ನ ಮನದ ಗುಡಿಯಲ್ಲಿ ನೀ ಬಂದು ನಿಂತಿದ್ದು. ಇವನು ಹೋಗಿ ನಾನು ನಿಂತಿದ್ದನಮ್ಮ ಹೇಳುವ ಅಂತ ನಾನು ಇಲ್ಲ, ಅವಳು ಹೇಳಿದ. ಹಾಗೆ ಇನ್ನೊಂದು. ಕಂಗಳು ಹಾಡಿತು ಮೋಹನ ರಾಗ, ಹೃದಯವು ಹಾಡಿತು ಅನುರಾಗ. ಇದು ಅವಳವಳೇ ಹೇಳ್ಕೊಂತಾಳೆ ಹೊರತು ಗಂಡಿನ ಎದುರುಗಡೆ ಹೇಳಲ್ಲ. ಅವಳಲ್ಲಿ ಹೇಳ್ಕೊಳ್ಳು ಹುಚ್ಚಿ ಏನು, ಗೋಡೆ ಮುಂದೆ ಹೇಳ್ತಾಳೇನು? ಯಾರಿಗೊಬ್ಬನ ದೃಷ್ಟಿ ಇಟ್ಕೊಂಡದಕ್ಕೆ ಅವಳ ಬಾಯಲ್ಲಿ ಸಾಹಿತ್ಯ ಬಂತು. ಇನ್ನೊಂದು ಬಿಡಿ, ನಮ್ಮ ರಾಜ್ಕುಮಾರ್ ಹಾಡ್ಕೆ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಗಡಗಡ ಹೌದಾ, ಅವಳದೇ ಕಣ್ಣಿಡ್ತಾನೆ. ಹಾಗೆ ದಿಲ್ ಮೇ ತುಜೆ ಬಿಟಾಕೆ ಕರೆದು, ಎಲ್ಲ ಹೆಣ್ಣುಗಳ ಹಾಡೆ. ಇವನು ಎಲ್ಲ ತೀರ ಅಯ್ಯೋ ಇನ್ನೇನು ಅವಳು ಸಾಯ್ತಾಳೆ ಅಂದಾಗ ಆಯ್ತಮ್ಮ ಮದುವೆ ಆಗ್ತೀನಿ ಅಂತಾನಾಗಲಿ, ಅವರೇ ವಿಷ ತೊಗೊಳ್ಳೋರು ಹೆಣ್ಣು. ಮೊನ್ನೆ ನೋಡಿ ಯಾವುದೊಂದು ಬಸ್ನಲ್ಲಿ ಅವಳೇ ಉಳ್ಕೊಂಬಿಟ್ಲು, ಇವನು ಉಳ್ಕೊಂಡು ಅವಳು ಹೌದಾ. ಮತ್ತು ಯಾವುದೇ ತಗೊಳ್ಳಿ ನೀವು, ಸಾಹಿತ್ಯ ತಗೊಳ್ಳಿ, ಸಂಗೀತ ತಗೊಳ್ಳಿ, ಅಲ್ಲಿ ಹೆಣ್ಣುಗಳ ಇದೆ. ಹಾಗೆ ಫೇಸ್ಬುಕ್ನಲ್ಲಿ ಹುಡುಗಿ ಫೇಸ್ಬುಕ್ನಲ್ಲಿ ಇದೇನು ಪೋಸ್ಟ್ ಹಾಕೋದು ಬಿಟ್ಟು ಕೇಳಿಲ್ಲಂತೆ, ಏನೋ ನೀನು ಏನು ಮಾಡ್ತೀಯಾ ಅಂತ. ನಾನು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕ್ತೀನಿ ಮತ್ತೇನು ಮಾಡ್ತೀಯಾ? ಎರಡೂ ಕೈ ಬಿಟ್ಟು ಸೈಕಲ್ ಹೊಡಿತೀನಿ, ಮದುವೆ ಆಗ್ತೀಯಾ ಅಂತ ಕೇಳಿದ ನಾನು. ಯಾವ ಹುಡುಗಿ ಮದುವೆ ಆಗ್ತಾಳ್ರಿ? ಹಾಗೆ ನಿನ್ನೆ ನನ್ನ ಹುಡುಗಿ ತಮ್ಮ ಬಂದಿದ್ದ ಅಂತ ಗಂಡು ಗೆಳೆಯನಿಗೆ ಹೇಳ್ತಾನೆ, ನಿನ್ನೆ ನನ್ನ ಹುಡುಗಿ ತಮ್ಮ ಬಂದಿದ್ದ ಕಣೋ. ಒಳ್ಳೆ ಹೌದಲು ಹುಡುಗಿ ನಿನ್ನ ಹತ್ರ ಬಂದ, ಮತ್ತು ಅವರೇ ಬರಬೇಕು. ನನ್ನ ಫೋಟೋ ಒಯ್ದ. ಅದಕ್ಕೇನಾಯಿತು? ಆಮೇಲೆ ನೋಡ್ತೀನಿ ಅವರಪ್ಪ ಹಾರ ಕಟ್ಟಿಸ್ತಿದ್ದ. ಅಂದರೆ ಇಲ್ಲಿ ಅವಳೇ ಅವನಿಗೆ ಪ್ರಪೋಸ್ ಮಾಡಿದ, ಹುಡುಗಿ ಫೋಟೋ ಒಯ್ದಿರ್ತಾನೆ, ಅವ್ರ ಅಪ್ಪನಿಗೆ ಇದು ಗೊತ್ತಾಗಿ ಬಿಡಿಸಿರ್ತಾನಾಗಲಿ, ಇಲ್ಲಿ ಹುಡುಗಿನೇ ನಿನ್ನ ಫೋಟೋ ಕಳಿಸು ಅಂತ ಹೇಳೋದು. ಫಸ್ಟ್ ಕೇಳೋದು ಹುಡುಗಿರೇ ಫೋಟೋ, ನಿನ್ನ ಫೋಟೋ ಕೊಡು. ಯಾಕೆಂದರೆ ಅವ್ರು ಸೇಫ್ ಆಗಿರ್ತಾರೆ, ಎಲ್ಲಂದ್ರಲ್ಲಿ ಮುಚ್ಚಿಟ್ಕೋತಾರೆ. ಗಂಡು ಯಾವತ್ತು ನೀನು ಫೋಟೋ ಕೊಡು ಅಂತ ಕೇಳಲ್ಲ, ಲೆಟ್ರ್ ಹಾಕು ಅಂತ ಕೇಳಲ್ಲ. ಪ್ರೇಮ ಪತ್ರಗಳೆಲ್ಲ ಬರೆದವರು ಹೆಣ್ಣುಗಳೇ, ಪ್ರೇಮ ಪತ್ರಗಳು ಹುಟ್ಟಿರೋದೇ ಹೆಣ್ಣುಗಳಿಂದ. ಯಾಕೆಂದ್ರೆ ಇದು ಭಾವನಾತ್ಮಕ ಜೀವಿಗಳು. ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಯಾವುದೇ ಹಾಡನ್ನು ತಗೊಳ್ಳಿ, ಹೌದಾ. ತಂದೆಗೆ ಏನು ಕೊಡಿಸಿದ್ರೆ ತಂದೆ ಏನು ಕೊಡಿಸಲ್ಲ. ಅಪ್ಪ ನನಗೆ ಅದು ಬೇಕು ಇದು ಬೇಕು ಅಂದಾಗ ತಂದೆ ಆಡೋ ಮಾತನ್ನು ಗಮನಿಸಿದರೆ ನೀವೆಲ್ಲ, ನಾಳೆ ನಿನ್ನ ಗಂಡ ಬರ್ತಾನೆ ಅವ್ನು ಕೇಳು ಅಂದರೆ. ಗಂಡಸು ಅಂದ್ರೇನು, ಅವಳು ಬಂದರೆ ನಾನು ಏನಾದರೂ ಕೊಡಿಸ್ಬೇಕು, ಖರ್ಚಿಗೆ ಮೂಲ ಅಂತಾಳಾಗಲಿ. ಇವಳು ಏನಿಲ್ಲ, ನಾನು ನನ್ನ ಹೃದಯನ ಕೊಟ್ಟಿದ್ದೀನಿ ಅಂತಾಳೆ. ಆಮೇಲೆ ಸೈಟು, ಮನೆ, ಬ್ಯಾಂಕ್ ಡಿಪಾಸಿಟು ಎಲ್ಲ ಹೋಗ್ತವೆ, ಹೌದಾ. ಅದಕ್ಕೆ ಗಂಡು ರಿಸ್ಕಮ್ಮ, ಎಲ್ಲ ರಿಸ್ಕಮ್ಮ. ನಾವು ಎಷ್ಟೋ ಸಾರಿ ಹಾಸ್ಯ ಸಂಜೆಗಳಲ್ಲಿ ಹೋದಾಗ ನಾನು ಹೇಳ್ತಿರ್ತೀನಿ, ಎಲ್ಲ ಬರೀ ಹೆಣ್ಣುಗಳೇ ಮುಂದೆ ಕೂತಿರ್ತಾರೆ. ಅವ್ರ ಗಂಡಂದ್ರೆಲ್ಲ ದೂರಿದ್ರು. ಯಾಕ್ರಪ್ಪ ನೀವು ದೂರಿದ್ರಿ? ಅವಳು ನಕ್ರೆ ಸಾಕು ಸರ್, ಅವಳು ನಕ್ರೆ ಸಾಕು. ನಮಗೆ ಅವಳು ನಗೋದು ನೋಡಿದ್ರೆ, ನಾನು ನಿಮ್ಮ ಜೋಕ್ ಕೇಳಿಲ್ಲ ಸರ್, ನಿಮ್ಮ ಜೋಕ್ ಚೆನ್ನಾಗಿತ್ತು ಸರ್, ನೀವೆಲ್ಲಿ ಬಂದಿರಿ ಸರ್? ನಾ ಬಂದಿರಲಿಲ್ಲ ಸರ್, ಆಮೇಲೆ ನಿಮ್ಮದು ವೀಡಿಯೋದಲ್ಲಿ ನೋಡಿದೆ, ನಿಮ್ಮ ಜೋಕಿ ನಾನು ಹೇಳ್ತಿದ್ದೆ ಎಷ್ಟು ಬಿದ್ದೋದಕ್ಕಿಲ್ಲ. ಸಾಕು ಸರ್, ನಾನು ನಗೋದು ಬೇಡ, ಅವಳು ನಕ್ರೆ ನನಗೆ ಅಷ್ಟೇ. ಅವಾಯ್ಡ್ ಮಾಡ್ತಾರಾಗಲಿ, ಮೇಲೆ ಬಿದ್ದು ಯಾವತ್ತು. ಅದು ಸುಮ್ಮನೆ ಮಜುನು, ಲೈಲಾ ಮಜುನು ಒಂದು ಕತೆ ಬಿಟ್ಟು, ರೋಮಿಯೋ ಜೂಲಿಯಟ್, ಲೈಲಾ ಮಜು ಎರಡು ಬಿಟ್ಟು, ಇತಿಹಾಸದಲ್ಲಿ ಎಲ್ಲೂ ಕೂಡ ಗಂಡು ಸುಮ್ಮನೆ ಸೈಕಲ್ ಹಾಕೊಂಡು ರಾಮಾಚಾರಿ ಸಿನಿಮಾ ಥರ ಅಡ್ಡಾಡ್ತಾರಾಗಲಿ. ಆದರೆ ಅವನು 2 ಸಾರಿ ಅಡ್ಡಾಡ್ತಾನೆ. ಅದೇ ಹೇಳ್ತಿರ್ತಾರೆ ಗಂಡು ಹುಡುಗರು, ಒಂದು 2 ಸಾರಿ ಹೋಗಮ್ಮ, ಒಂದು 2 ಸಾರಿ ಅಡ್ಡಾಡ ಸುಮ್ಮನೆ, ಆಮೇಲೆ 3ನೇ ಸಾರಿ ಅವಳೇ ಬರ್ತಾಳೆ. ಅದೆಷ್ಟು ವಿಶ್ವಾಸ ಗಂಡಿಗೆ. ಇವತ್ತಿಗೂ ಹೆಣ್ಣುಗಳೇ ಮನೆ ಬಿಟ್ಟು ಹೋಗ್ತಾವಾಗಲಿ, ಗಂಡು ಮನೆ ಬಿಟ್ಟು ಹೋದ ಉದಾಹರಣೆ ಇಲ್ಲ. ಇವತ್ತು ಇಡೀ ಪೇಪರ್ ತಗೊಳ್ಳಿ, ಇತಿಹಾಸ ತಗೊಳ್ಳಿ, ಟಿ ವಿಗಳು ತೊಗೊಳ್ರಿ, ಹುಡುಗಿ ಪರಾರಿ ಅಂತಲೇ ಬರ್ತವೆ, ಹುಡುಗ ಪರಾರಿ ಅಂತ ಎಲ್ಲೂ ಇಲ್ಲ, ಹೌದಾ. ಕಾರಣ ಏನು? ಲವ್ ಹುಟ್ಟೋದು ಮೊದಲು ಹುಡುಗಿಯರಿಂದಲೇ. ನಾವೆಲ್ಲ ಗಂಡಸಿಗೆ ಒಂದೇ ಪಟ್ಟು ಆಸೆ ಇರ್ತದೆ, ಹೆಣ್ಣಿಗೆ 8 ಪಟ್ಟು ಆಸೆ ಇರುತ್ತೆ ಅಂತ ಹೇಳ್ತಾರೆ, ಹೌದಾ. ಅದಕ್ಕೆ ಹುಡುಗಿಯರಿಂದಲೇ ಮೊದಲು ಪ್ರೇಮ ಹುಟ್ಟೋದು. ಪುಟ್ಟಮ್ಮನಿಗೆ ಹುಡುಗಿಯರಿಂದಲೇ ಪ್ರೇಮ ಹುಟ್ಟೋದು, ಹುಡುಗರಿಂದಲ್ಲ ಅಂತ. ಅದಕ್ಕೆ ಹುಡುಗಿ ನಿವೇದಿಸ್ಕೊಳ್ತಾಳೆ,
ಏನು ನಿವೇದಿಸ್ಕೊಳ್ತಾಳೆ ತಂದೆ ಹತ್ರ? ನಮ್ಗೆ ಗೊತ್ತೇ ಇಲ್ಲ ಅಂತ ಈಗಂತ ಏನು ಅವ್ರಿಗಿಂತ ಚೆನ್ನಾಗಿ ಆಕ್ಷನ್ ಮಾಡಿದ್ರಿ ಮಾಮ. ತಂದೆ ಅದು ಜವಾಬ್ದಾರಿ ಅಲ್ವೇನಪ್ಪ, ಜವಾಬ್ದಾರಿ ಜವಾಬ್ದಾರಿ ನನಗೆ ಗೊತ್ತೇ ಇಲ್ಲ ಅಂತ. ಏನು ಅಂತಾರೆ, ನನ್ನೋಡೇ ಇಲ್ಲ. ಏನೋ ಯಾರೋ ಮೆಸೇಜ್ ಕಳಿಸಿದ್ದಾನೆ, ಏನಂತ ಅಂದರು, ಐ ಲವ್ ಯು ಅಂತ. ವಾಪಸ್ ಕಳಿಸು ಅಂದು. ವಾಪಸ್ ಕಳಿಸು ಅಂತಂದಮೇಲೆ ಹುಡುಗಿ ಆನಂದವಾಗಿ ಕಳಿಸಿದ್ಲು. ಏನು ಕಳಿಸಿದ್ಲು? ಐ ಲವ್ ಯು ಟೂ ಅಂತ ಕಳಿಸಿದ್ಲು. ಅಲ್ಲಿಗೆ ನಿವೇದನೆ ಯಾರಿಂದ ಮೊದಲಾಯ್ತು? ಹುಡುಗಿ. ಹುಡುಗನಿಂದ ಐ ಲವ್ ಯು ಬಂದ್ಮೇಲೆ ಹುಡುಗಿ ಐ ಲವ್ ಯು ಟೂ ಅಂತ ಕಳಿಸಿದ್ಲು. ಅದನ್ನ ಅವಳು ಇಟ್ಕೋಬೋದಿತ್ತು, ನಿವೇದಿಸ್ಕೊಂಡಿದ್ದು ತಂದೆ ಹತ್ರಕ್ಕೆ. ಆ ಸಂದರ್ಭದಲ್ಲಿ ಅವನು ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ನೋಡಿ ಯಾರು ಏನು ಅಂತ ಅನ್ನಬೇಕು. ಆದರೆ ಈ ಹುಡುಗಿ ಇನ್ನೆಲ್ಲಿ ಏನು ಮುಂದುವರೆದು ಬಿಡ್ತಾಳೆ ಅಂಥೇಳಿ ಇವನು ದುಡುಕಿದ ಮಾತಿಗೆ ಅವಳು ಒಂದು ಸಂಖ್ಯೆ ಹೇಳಲಿಲ್ಲ, 2 ಸಂಖ್ಯೆ ಹೇಳಿದ್ಲು. ಈ ಥರ ಕವಿದು ಮಾತು ತಗೊಂಡ್ರೆ ಪ್ರಾಣೇಶ್ ಹೇಳಿದಾಗೆ, ಹೆಣ್ಣೆ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಅಂತಿದೆ. ಆದ್ದರಿಂದ ನಿವೇದಿಸ್ಕೊಳ್ತಕ್ಕಂಥದ್ದು ಹುಡುಗಿಯಿಂದ ಅನ್ನೋದು ಪ್ರಾಣೇಶ್ ಅವರ ಮಾತೆ. ಮಾಮ, ಪ್ರಾಣೇಶ್ ಸರ್ ಹೇಳಿದ ಹಾಡುಗಳು ತುಂಬ ಚಂದ ಆಗಿರೋ ಹಾಡು, ಅಚ್ಚುಕಟ್ಟಾಗಿರೋ ಹಾಡು, ಒಪ್ಕೊಳ್ಬೇಕಾಗಿರೋ ಹಾಡು. ನಾವಂಥ ಹಾಡು ಇಲ್ಲ ಅಂತ ಹೇಳಂಗೆ ಇಲ್ಲ, ಒಪ್ತೀವಿ ಪ್ರಾಣೇಶ್ ಸರ್. ಆದರೆ ಈಗ ಒಂದು 100 ಹಾಡಿದೆ ಅಂತ ತಗೊಳ್ಳೋಣ, ಅಥವಾ ಒಂದು 1000 ಹಾಡಿದೆ ಅಂತ ತಗೊಳ್ಳೋಣ. ಆ 1000 ಹಾಡಲ್ಲಿ 4 ಹಾಡು ಹಾಡ್ಬಿಟ್ರೆ ಸಾಕಾ? 4 ಹಾಡೇನೋ ಹಾಡಿದ್ರಿ, ಆದರೆ ಉಳಿದ 996 ಹಾಡುಗಳಿದೆಯಲ್ಲ ಅವೆಲ್ಲ ಹುಡುಗ ಹೇಳಿರೋ ಹಾಡೆ. ಹುಡುಗ ನೀನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ. ಯಾರಪ್ಪ ಹೇಳಿದ್ದು? ಇದು ಯಾವಾಗ ಅವಳ ನಗು ಇವ್ನು ನೋಡಿದಾನೆ? ಅವಳು ಮುಂಚೆ ಹೋಗಿದ್ದಾಳೆ. ಏನೋ ಪಾಪ ಅವಳು ನಗೋದು ತಪ್ಪ. ನೀವು ಯಾವಾಗ್ಲೇ ಹೇಳಿದ್ರಿ ಹೆಣ್ಮಕ್ಳು ಮುಂದೆ ಕೂತ್ಬಿಟ್ಟಿರ್ತಾರೆ, ಗಣ್ಣೆಲ್ಲ ಹಿಂದೆ ಹಾಕ್ಬಿಟ್ಟು. ಅವರು ಗಂಡ ಕಳ್ಸಿರಲ್ಲ, ಇವರೇ ಬಿಟ್ಟು ಬಂದಿರ್ತಾರೆ. ಮಾರಾಯ ಪಕ್ಕದಲ್ಲಿ ಕೂತ್ರೆ ಮನೆಯಲ್ಲೂ ನಗಕ್ ಬಿಡಲ್ಲ. ಇಲ್ಲಿ ಪ್ರಾಣೇಶ್ ಸರ್ ಹತ್ರ ನಗಾಡಕಂತ ಬಂದ್ರೆ ಪ್ರಾಣ ಹಿಂಡ್ತಾನೆ. ಪ್ರಾಣೇಶ ಅಂತ ನಾವು ಬಂದ್ರೆ ಒಂದು ಪ್ರಾಣ ಹಿಂಡ್ತಾನಪ್ಪ. ನಾವು ಮುಕ್ತವಾಗಿ ನಗಂಗೂ ಇಲ್ಲ, ನೀನು ಅಲ್ಲೇ ಬಿದ್ದಿರೋ, ನಾವು ಮುಕ್ತವಾಗಿ ನಗ್ತೀವಿ ಅಂತೇಳಿ ಹೆಣ್ಮಕ್ಳು ಮುಂದೆ ಬಂದು ಕೂತಿರ್ತಾರೆ. ಹಾಗಾಗಿ ನಾ ನಿನ್ನ ಮರೆಯಲಾರೆ ಯಾರಪ್ಪ ಹಾಡಿದ್ದು? ಗಂಡು ಮಕ್ಳೇ ಅಲ್ವಾ? ಎಲ್ಲೋ 4 ಹಾಡು ಹೇಳ್ಬಿಟ್ಟು ನೀವು ಗೆಲ್ಲಂಗಿಲ್ಲ. ಇವ್ನು ಉಳ್ದು 996 ಹಾಡು ನಮ್ಮ ಕಡೆಗೇನೆ ಇದೆ. ಆಮೇಲೆ ಈ ಸಾಹಿತಿಗಳು ತಗೊಳ್ಳಿ. ನಿನ್ನೆ ಅಷ್ಟೇ ನಾವೊಂದು ಕಾಲೇಜಿಗೆ ಹೋಗಿದ್ವಿ, JSS ಕಾಲೇಜ್ನಲ್ಲಿ ಕಾಂಪಿಟೇಷನ್ಗಳು, ಸ್ಪರ್ಧೆಗಳು. ಅಲ್ಲಿ ಇದು ಪ್ರೇಮ ಪತ್ರ ಸ್ಪರ್ಧೆ. ಅದರಲ್ಲಿ ಭಾಗವಹಿಸಿದಂಥ 50 ಜನದಲ್ಲಿ 45 ಜನ ಹುಡುಗರು, 5 ಜನ ಹುಡುಗಿರು. ಗೆದ್ದವರಿಬ್ರು ಹುಡುಗ್ರೆ. ಪ್ರೇಮ ಪತ್ರ ಬರ್ದಿರೋ ಅಂಥ ಸ್ಪರ್ಧೆಯಲ್ಲಿ 2 ಗೆದ್ದವರು ಹುಡುಗ್ರೆ. ಅಲ್ಲಿಗೆ ನಿವೇದನೆ ಯಾರಿಂದ? 1-2 ನೀವು ಅಷ್ಟು ಹಾಡು ಹೇಳಿದ್ರಲ್ಲ, ಹಾಡೇನೋ ಹೇಳ್ಬಿಟ್ರಿ ನೋಡಿ. ಸಾಹಿತ್ಯದಲ್ಲಿ 1-2 ವಾಕ್ಯಗಳು ಬರ್ತವೆ. ನನ್ನ ನಿರ್ಲಿಪ್ತ ಪ್ರೇಮಿಗೆ ನಮ್ಮ ನಿರಂತರ ಪ್ರೇಮಕ್ಕೆ ಪತ್ರ. ಬರ್ದವ್ರು ಯಾರು? ಹುಡುಗ. ನಿನ್ನ ಗುಳಿ ಕೆನ್ನೆಯ ನಗು ಜೊತೆಗಿರಲು ನಾ ಬಡವನಲ್ಲ. ನೀವು ಹೇಳಿದ್ರಲ್ಲ ಅವಾಗಲೇ ಕವಿತೆ, ಅದು ಬರ್ದಿರೋರು ಯಾರು? ಹುಡುಗ. ಅಕ್ಷರಗಳ ಖಜಾನೆ ಖಾಲಿ, ನಿಲ್ಲದು ನಿನ್ನ ವರ್ಣಿಸಲು ಖಯಾಲಿ. ಬರ್ದಿರೋನು ಯಾರು? ಹುಡುಗ. ಏಕಾಂತದಿ ನಿನ್ನ ಧ್ಯಾನ, ಎದುರಾದರೆ ಮನಸ್ಸಲ್ಲಿ 108 ಸವಿಗಾನ. ಪ್ರೀತಿಯಲ್ಲಿ ಹೀಗೇನಾ ಅಂತ ಕೇಳ್ತಾನೆ. ಪ್ರೇಮ ನಿವೇದನೆಗೆ ಮಾತಿನ ಹಂಗೇಕೆ, ಹೃದಯದ ಮೇಲೆ ಕೈ ಇರಿಸಿ ಕಂಗಳಲ್ಲೇ ಹೇಳಿಬಿಡು ಅಂತೇಳಿ ಕೇಳ್ಕೊಳ್ಳೋದು ಯಾರು? ಕಂಗಳಲ್ಲಿ ಹೇಳು ಅಂತ ಕೇಳ್ತಾ ಇದ್ದಾನೆ ಇವನು ಗಂಡು. ಆಯ್ತಾ? ಜೀವನದ ಕೊನೆ ಕ್ಷಣದಲ್ಲೂ ನಿನ್ನದೇ ಕನವರಿಕೆ, ಯಾಕೆ ಆಗಿಲ್ಲ ನಿನಗಿನ್ನೂ ಮನವರಿಕೆ? ಕೇಳಿದ್ಯಾರೋ? ಅದೇ ಗಂಡು. ತನು ಮನದಲ್ಲಿ ಒಂದಾಗಿ ಬೆರೆತ ನಿನ್ನ ಹೇಗೆ ಮರೆಯಲಿ ಚಿನ್ನ, ಹಾಕಿರುವೆ ಹೃದಯಕ್ಕೆ ನೀ ಕನ್ನ. ಚುಂಬನದ ಸವಿಗಿಂತ, ಅಂಬರದ ಬೆಳ್ಮುಗಿಲಿಗಿಂತ, ನವಿಲಿನ ನೃತ್ಯಕ್ಕಿಂತ ಚಂದ ನಿನ್ನ ಪ್ರೀತಿ. ಇದೆಲ್ಲ ಯಾರು ವರ್ಣಿಸಿರೋದು? ಅದೇ ಗಂಡು. ಯಾವುದಾದ್ರೂ ಸಾಹಿತ್ಯದಲ್ಲಿ ತೋರಿಸ್ಬಿಡಿ ಹೆಣ್ಣು ಬರ್ದಿರೋದು? ಸಾಧ್ಯವೇ ಇಲ್ಲ. ಹಾಗಾಗಿ ನಿವೇದನೆ ಯಾರಿಂದ ಅಂತಂದ್ರೆ ಅದು ಹುಡುಗನಿಂದಲೇ ಆಗಬೇಕು. ಈ ಒಂದು ವಿಷ್ಣುವರ್ಧನ್ದು ಮೊದಲನೇ ಸಿನಿಮಾ ಇದೆಯಲ್ಲ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ನಾಗರಹಾವು ಚಿತ್ರ. ಅಚ್ಚುಕಟ್ಟಾಗಿ ಅವಳು ಪಾಡಿಗಳು ಹೋಗ್ತಿರ್ತಾಳೆ ತಾನೆ, ಕಾಲೇಜ್ ಮುಗಿಸಿ ಅಚ್ಚುಕಟ್ಟಾಗಿ ತಲೆ ತಗ್ಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾಳೆ.
ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಕೇಳ್ದವ್ನ್ ಯಾರೋ ಅವಳು ಇದೇ ಗಂಡು. ಹೆಂಗಂತಾಳಂದ್ರೆ ಅವಳು ರಾಮಾಚಾರ್ಯನ ಪ್ರೀತಿಸಿರ್ತಾಳ ಆಗ್ಲೇ. ನಾನು ನಿಮಗಿಂತ ಮುಂಚೆನೆ ಎಲ್ಲೋ ಹೋಗ್ಬಿಟ್ಟಿನಪ್ಪ, ನೀನು ಈಗ ಯಾಕೆ ಬರ್ತೀನಿ ಸೆಕೆಂಡ್ ನಿವೇದನೆ ಮಾಡ್ಕೊಂಡಿರೋದು ಆಗ್ಲಿ ಈಗ ನಿವೇದನೆ ಕೇಳ್ತಾ ಇರೋದು ಯಾರೇ ಮಾತಾಡಕ್ಕಿಲ್ವಾ ನಾವು ಅವ್ಳ ಪಾಡಿಗಳು ಏನೋ ಹೋಗ್ತಿರ್ತಾಳ, ಅವ್ಳು ಯಾರನ್ನಾರು ಲವ್ ಮಾಡ್ಲಿ, ಇವ್ನ್ ಯಾಕೆ ಮಾತಾಡಿಸ್ಬೇಕು, ಸುಮ್ನೆ ಇವ್ನ ಪಾಡಿಗೆ ಇವ್ನು ಹೋಗ್ಬೇಕು, ಮತ್ ಯಾಕೆ ನಾನು ನಂದಲ್ಲಿ ಅಲ್ಲ ಅವನಿಗೆ ಫಸ್ಟ್ ಈಗಾಗಲೇ ಒಬ್ಳಿಗೆ ಅವ್ನು ಮಾಡಂತ ಗೊತ್ತಿರಲ್ಲ ಪಾಪ ಅವನಿಗೆ. ಅದಕ್ಕೆ ಕಲ್ಲೆಸಿಯೋದು ಮಾಸ್ ಲವರ್ ಅವನು, ಮಾಸ್ ಲವರ್. ಯಾರೋ ಬರ್ಲಿ ಹಾಡ್ಬಿಡೋದು, ಯಾರು ಬರ್ತಾರೋ ಅವ್ರು ಬರ್ಲಿ ಅಂತ. ಅದಕ್ಕೆ ಪಂಪನಿಗೆ ಬನವಾಸಿ ನನ್ನವಳಿಗೆ ಚುಂಬನವೇ ವಾಸಿ ಅಂತ ಹೇಳ್ತಾರಂತೆ. ಇದೆಲ್ಲ ಯಾರಪ್ಪ ಬರ್ದಿದ್ದು? ಒಬ್ಬ ಪುರುಷ. ಹಾಗಾಗಿ ಹುಡುಗರು ಎಲ್ಲಿ ಹೋದ್ರು, ರಮ್ಗೂ ರಾಮ್ಗೂ ಏನ್ ಮಾಮ ವ್ಯತ್ಯಾಸ? ರಮ್ಗೂ ರಾಮ್ಗೂ ಎರಡು ಅರ್ಥ ಇದೆ. ರಮ್ ಅಂತಂದ್ರೆ ಅದು ಕರ್ಮ ವಾಸನೆ, ರಾಮ್ ಅದು ಧರ್ಮ ಆವಾಸನೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ನಾಗು ಅಷ್ಟೇ ಅಲ್ಲ ಇನ್ನೊಂದಿದೆ ಕೇಳು ಅಂದ್ರು. ಏನ್ರಿ ಅಂದೆ. ರಾಮು ಏಕಪತ್ನಿ, ಅವಳು ಸೀತಾಮಾತೆ ಅಷ್ಟೇ, ರಮ್ಮಿಗೆ ಹಂಗಲ್ಲ 3 ಜನ ಅಂದ್ರು. ಯಾರೇ ಅದು 3 ಜನ? ರಮ್ಮಿಗೆ ರಂಬೆ, ಊರ್ವಶಿ, ಮೇನಕೆ ಅಂತಂದ್ರು. ಹೆಂಗ್ರಿ ಅಂತಂದೆ. ರಮ್ ಸ್ಪೆಲ್ಲಿಂಗ್ ಹೇಳು, RUM. ರಂಬೆ, ಊರ್ವಶಿ, ಮೇನಕೆ. ರಂಬೆ, ಊರ್ವಶಿ, ಮೇನಕೆ 3ರದ್ದು ಅಂತೇಳಿ. ಹಾಗಾಗಿ ಹುಡುಗರು ಯಾವಾಗ ರಂಬೆ, ಊರ್ವಶಿ, ಮೇನಕೆ ಇವನ್ ಹಿಂದೆ ಬಂದ ಇಲ್ಲ, ಅವರಿಂದ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಇವರು ಇರ್ಲಿ ಅವರು ಇರ್ಲಿ ಎಲ್ಲ ನಿವೇದಿಸ್ಕೊಂಡು ಎಳ್ಕೊಂಡಿದ್ರು. ನೀವೊಂದು ಚುಟ್ಕ ಹೇಳ್ತಿದ್ರಲ್ಲ, ಇಳಿದು ಬಂದಳು ಏನಕ್ಕೆ ಇಳಿದು ಬಂದಳು ಮೇನಕ್ಕೆ ಅಂತ ಹೇಳಿ, ಆ ಥರ ಹುಡುಗರಿಂದಲೇ ನಿವೇದನೆ ಆಗುವಂಥದ್ದು. ಸಿನಿಮಾ ತಗೊಳ್ಳಿ, ಚಿತ್ರಕಥೆ ತಗೊಳ್ಳಿ, ಅಥವಾ ನಿಜ ಜೀವನದ ಚರ್ಯನೆ ತಗೊಳ್ಳಿ. ಈಗ ಬೇಕ್ ಸರ್ ಹೇಳಿದ್ರು ಅವ್ರದ್ದೇ ಮನೇಲಿ ನಡೆದಿರೋ ಅಂತ. ಇಲ್ಲಿರೋ ಅಂತ ನಿಮ್ 4 ಜನದ ಹತ್ರನೂ ಕೇಳ್ತೀನಿ, ನಿಮ್ ಹೆಂಡತಿ ಬಂದು ನಿಮ್ಮನ್ನ ನಿವೇದಿಸ್ಕೊಂಡ್ರ ಪ್ರೇಮವನ್ನ? ಖಂಡಿತವಾಗಿ ಐ ಲವ್ ಯು ಅಂತ ಹೇಳಿದ್ರ ಬಂದು? ನೀವ್ ಹೇಳದ್ಮೇಲೆ ಹೇಳಿದ್ರ ಅಥವಾ ಫಸ್ಟ್ಗೆ ಅವರೇ ಹೇಳ್ಬಿಟ್ರ? ಹುಡುಗಿ ನೋಡಕ್ ಬಂದಾಗ್ಲೇ ಹೇಳ್ಬಿಟ್ರ? ಅದಕ್ಕಿಂತ ಮುಂಚೆ ಹುಡುಗಿ ನೋಡಕ್ ಹೋದಾಗ್ಲೇ ಹೋಗಿದ್ದು. ಈಗ ಗೊತ್ತಾಗುತ್ತೆ, ಸುಳ್ಳು ಹೇಳ ಹಾಗಿಲ್ಲ. ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ಮನೆಗೆ ಬಂದು ಕೇಳಿ ಇದೇ ಮಾತು. ಅಲ್ಲಿ ನೀವೇ ವೀಕ್ ಆಗೋಗ್ಬಿಡ್ತೀರಾ? ಇಲ್ಲ ನಾವು ವೀಕ್ ಆದ್ರೂ ಚಿಂತಿಲ್ಲ, ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ, ಅದು ಸಂತೋಷ. ಆದರೆ ನಾನು ಮಹಾಮನಿನ ಕೇಳ್ತಿದ್ದೀನಿ, ಹುಡುಗ ನಿವೇದನೆ ಮಾಡಿಕೊಂಡ್ರೂ ಕೂಡ ಅವನು ಯಾವ ರೀತಿ ಮಾಡ್ಕೊಳ್ತಾನೆ ಅನ್ನೋದಕ್ಕೆ ನಮ್ಮ ಸುಬ್ರಾಯ್ ಚೊಕ್ಕಾಡಿ ಕವಿತೆ ಭಾಳ ಹಿಂದೆನೇ ಬರೆದಿದ್ದಾರೆ. ಹುಡುಗಿ ಅವಳು ಬಂದು ನಾನು ನಿವೇದನೆ ಮಾಡ್ಕೊಳ್ಳೋಕೆ ಮುಂಚೆ ನೀ ನಿವೇದನೆ ಮಾಡ್ಕೊಳ್ತೀನಿ ಅಂತಂದರೆ ಸ್ವಲ್ಪ ಇರು, ನಿವೇದನೆ ಮಾಡ್ಕೊಂಬಿಡ್ತೀಯ, ಆದರೆ ನೈವೇದ್ಯ ಹಾಕ್ಬೇಕಲ್ಲ ಮಾರನೇ ದಿವಸ. ಅದಕ್ಕೆ ಅವ್ರ ಕವಿತೆಯಲ್ಲಿ ಹೇಗೆ ಹಾಕಿದ್ದಾರೆ, ಪ್ರೀತಿ ಗೀತಿ ಮಾಡೋದಕ್ಕೆ ಪುರ್ಸತ್ತೆಲ್ಲಿದೆ ಹುಡುಗಿ, ಸುಮ್ಮನೆ ಸಿಕ್ಕೇ ನಿಂತ್ಕೋಬೇಡ, ಬಾಗಲು ಮುಚ್ಕೋತ ಹುಡುಗಿ, ಅಲ್ಲಿ ಇಲ್ಲಿ ಅರ್ಜಿ ಹಾಕಿ ಅಲ್ದಿದ್ದಷ್ಟೇ ಬಂತು, ಪ್ರೀತಿ ಗೀತಿ ಏನು ಬೇಕು ತಂದರೆ ದುಡ್ಡು ಬೇಕಲ್ಲ. ಅದಕ್ಕೆ ಅವನು ಪ್ರಥಮದಲ್ಲೇ ಹೇಳ್ಬಿಟ್ಟ, ಪ್ರೀತಿ ಗೀತಿ ಮಾಡೋದಕ್ಕೆ ಪುರ್ಸತ್ತೆಲ್ಲಿದೆ ಹುಡುಗಿ, ಸುಮ್ಮನೆ ಸಿಕ್ಕೇ ನಿಂತ್ಕೋಬೇಡ, ಬಾಗಲು ಮುಚ್ಕೋತ ಹುಡುಗಿ, ಯಾಕೋ ನೋಡಿ ನಕ್ಕಿದ್ದಕ್ಕೆ ಸಿಕ್ಕದ ಬಕರ ಎಂದು, ನಕ್ಕಿರಬೇಕು ನನ್ನನ್ನು ನೋಡಿ ಕಿಟಕಿ ಹಿಂದೆ ನಿಂದು, ಅಪ್ಪನ ದುಡ್ಡು ಗೆಳೆಯರ ದುಡ್ಡು ಚಪ್ಪಲಿ ಒಂದೇ ತಿಂತು, ಸ್ಕೂಟರ್ ಫ್ಲಾಟು ಸಿಕ್ಕಿದ ಮೇಲೆ ಪ್ರೀತಿ ಗೀತಿಗೆ ಅರ್ಥ, ಅಲ್ಲಿವರೆಗೆ ನಿನ್ನ ಕಿಟಕಿ ಕೀಟಲೇ ವ್ಯರ್ಥ ಅಂತಾನೆ. ಆದ್ದರಿಂದ ನಿವೇದನೆ ಮಾಡಿಕೊಂಡಾಗಲೂ ಕೂಡ ಅವನಿಗೆ ವಿವೇಕ ಇರ್ತಿತ್ತು ಅಂತ. ಆದರೆ ಅವ್ರು ಹೇಳ್ತಾರೆ, ಆ ನಿವೇದನೆ ಮಾಡ್ಕೊಳ್ತಕ್ಕಂಥ ಅರ್ಥಕ್ಕೆ ತಾನೇ ಆಮೇಲೆ ಅರ್ಥವ್ಯವಸ್ಥೆಯನ್ನು ಮಾಡಿಕೊಡೋದು ವರದಕ್ಷಿಣೆ ಅಂತ. ಆಗ ಮಾಡಿಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದವನು ಯಾರು ಅಂತಂದರೆ, ಹುಡುಗಿ ಹೇಳಿದ್ಲು ಅನ್ನೋಕ್ಕಿಂತ ಹುಡುಗಿ ನೋಡಬೇಕು ಅಂತ ಬಂದಂಥ ಹುಡುಗನಿಂದಲೇ ಅಂತಕ್ಕಂಥದ್ದು ಅವರ ವಾದ. ನಮ್ಮ ಮಾತೇನು? ನಮಸ್ಕಾರ. ಪುಟ್ಟಕ್ಕ ಅವರು ಹೇಳಿದರು, ರಂಬೆ, ಊರ್ವಶಿ, ಮೇನಕೆ ಅದೆಲ್ಲ ಕತೆ ಕೂಡ ಹೇಳಿದ್ದೆ. ಈಗ ಪುರಾಣ ಕಾಲದಿಂದಲೂ ಮತ್ತೆ ಪ್ರೇಮ ನಿವೇದನೆಗೆ ತೆಗೆದುಕೊಳ್ತಾ ಬಂದರೆ ಹೈರಾಣ ಕಾಲದವರೆಗೆ, ಲೈಲಾ ಮಜ್ನು ಕಾಲದವರೆಗೆ, ಹೈರಾಣ ಕಾಲದವರೆಗೆ. ನೀವು ಬರೀ ಪುರಾಣದಲ್ಲೇ ಇರಂಗಿಲ್ಲ, ಇವತ್ತಿನ ದಿನಕ್ಕೂ ಬರಬೇಕು ಮೇಡಮ್. ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ, ಈಗಲೂ ಮನೆಯಲ್ಲಿ ತಂದೆ ತಾಯಿ ಹುಡುಗಿ ಅಚಾನಕ್ಕಾಗಿ ಸುಮ್ಮನೆ ಕೂತಿದ್ಲು, ಏನು ಮಾಡ್ತಿದ್ದಿಲ್ಲ, ಡಲ್ ಆಗಿದ್ಲು ಅಂತಂದರೆ, ಯಾರು ಮಾತ್ರ ಪ್ರೀತಿ ಮಾಡ್ತಾ ಇದೆಯಾ ಹೇಳು ಅಂತೇಳಿ ತಾಯಿ ಕೇಳ್ತಾಳೆ. ಖಂಡಿತವಾಗಿ ತಾಯಿ ಕೇಳ್ತಾಳೆ. ಹೌದು ನಾನು ಲವ್ ಮಾಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಪ್ರೇಮ ನಿವೇದನೆ ಅಂದ ತಕ್ಷಣ ಹೇಳ್ಕೊಂತ ಹೋಗೋದ್ರಿಂದ ಅದು ಆಗೋದಿಲ್ಲ, ಎಷ್ಟು ಸಕ್ಸಸ್ ಆಗಿದೆ ಅನ್ನೋದು ಅದು ಭಾಳ ಮುಖ್ಯ ಆಗ್ತದೆ. ಈಗ ಶಾಯರಿಯಲ್ಲಿ ತಾವೆಲ್ಲ ಹೇಳ್ಕೊತ ಹೋಗ್ತೀರಿ ಪ್ರೇಮ ನಿವೇದನೆ, ಅದು ಪ್ರೇಮ ನಿವೇದನೆ ಅದು ಹೇಳಿದ ಮೇಲೆ ಸಕ್ಸಸ್ ಎಷ್ಟಾಗಿದೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ ಸಕ್ಸಸ್ ಆಗಲಿಕ್ಕೆ ಕೆಲವೊಂದು ಕವನಗಳು ಚೆನ್ನಾಗಿ ಬರ್ತವೆ, ಕೆಲವೊಂದು ನಂಬಲಿಕ್ಕೆ ಸಾಧ್ಯವಾಗದಂಥ ಕೆಲವೊಂದು ಕವನಗಳು ಇದ್ದಾವೆ.
ಅಂಥ ಕವನಗಳನ್ನು ಹುಡುಗರು ಬರೀತಾರೆ. ಅದನ್ನು ನಂಬಿಕೊಂಡು ಆ ಹುಡುಗಿ ಹೆಂಗೆ ಲವ್ ಮಾಡಬೇಕು ಅವನಿಗೆ? ಸಾಧ್ಯನೇ ಇಲ್ಲ ಅದು. ನನ್ನ ಪ್ರೇಯಸ್ ಹೆಸರು ಶಾಕುಂತಲೆ, ನನ್ನ ಪ್ರೇಯಸ್ ಹೆಸರು ಶಾಕುಂತಲೆ, ಆಕೆ ಕೈ ಕೊಟ್ಟಾಗ ಶಾಕುಂತಲೆ, ಶಾಕುಂತಲೆ, ಶಾಕುಂತಲೆ. ನನ್ನ ಪ್ರೇಯಸ್ ಹೆಸರು ನನ್ನ ಪ್ರೇಯಸ್ ಹೆಸರು ಚಂದ್ರನ ಮೇಲೆ ಬರೆಯುವ ಆಸೆ, ನನ್ನ ಪ್ರೇಯಸ್ ಹೆಸರು ಚಂದ್ರನ ಮೇಲೆ ಬರೆಯುವ ಆಸೆ, ಆದರೆ ಏನು ಮಾಡಲಿ ಇಂದು ಅಮಾವಾಸ್ಯೆ. ಇಂಥ ಕವನಗಳನ್ನು ಇಟ್ಟುಕೊಂಡು ಆ ಹುಡುಗಿಗೆ ಹೇಳಿದರೆ ಆ ಹುಡುಗಿ ನಂಬಿಕೊಂಡು ಹೆಂಗೆ ಲವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅಂತಲ್ಲಿ ಪ್ರೇಮನ ನಿವೇದನೆ ಮಾಡಿಕೊಂಡ್ರೆ ನೀವು ಸಕ್ಸಸ್ಸು ಆಗಲ್ಲ, ಏನೂ ಆಗಲ್ಲ. ಅದು ನೀವು ಕನ್ಸಿಡರ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈಗ ಕೃಷ್ಣ ಮತ್ತು ರಾಧೆ ಪ್ರೀತಿ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಕೃಷ್ಣನಿಗಿಂತಲೂ ದೊಡ್ಡವಳು ರಾಧೆ. ಅವಳನ್ನು ಕೃಷ್ಣನನ್ನು ಬಹಳಷ್ಟು ಪ್ರೀತಿ ಮಾಡಿದ್ಲು. ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಕೂಡ ಆಗೋದಿಲ್ಲ. ರಾಜವಂಶದ ಕೃಷ್ಣನನ್ನು ಸಾಮಾನ್ಯ ಗೊಲ್ಲವಂಶದಳಾದಂಥ ರಾಧೆ ಪ್ರೀತಿ ಮಾಡಿದ್ಲು. ಮದುವೆ ಆಗದಿದ್ದರೂ ಕೂಡ ಅವ್ರ ಪ್ರೀತಿ ಪ್ರೇಮ ಯಶಸ್ವಿ ಆಯಿತು. ತಮಗೆಲ್ಲ ಗೊತ್ತದ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ತಾವು ಹುಡುಗರೇ ಜಾಸ್ತಿ ಹೇಳೋದು, ಅದೇ ಸಕ್ಸಸ್ ಜಾಸ್ತಿ ಮಾಡ್ಕೊತಾರೆ ಅಂತ ಅನ್ನೋದು ಭಾಳ ತಪ್ಪು ಅನ್ನಿಸ್ತದೆ. ಪ್ರೀತಿ ಅನ್ನೋದು ಹೃದಯದ ಪಿಸು ಮಾತು ಅಂತ ಹೇಳ್ತಾರೆ. ಈ ಪಿಸು ಮಾತು ಏನದಲ್ಲ, ಅದು ಸಕ್ಸಸ್ ಆಗೋದು ಭಾಳ ಮುಖ್ಯ ಆಗ್ತದೆ. ಯಾವ ಹೆಣ್ಣು ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾಳಲ್ಲ, ಆ ಗಂಡಿಗೆ ಎಂದೂ ಕೈ ಕೊಡೋದಿಲ್ಲ. ಅವನನ್ನೇ ಮದುವೆ ಆಗ್ತಾಳೆ, ಕಷ್ಟ ಇರಲಿ ಸುಖ ಇರಲಿ ಅವನ ಜೊತೆಗೆ ಇರ್ತಾಳೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ನಾನು ಆಗಲೇ ಹೇಳಿದ್ದೀನಿ. ಸತಿ ಸಾವಿತ್ರಿ ಏನು ಗಂಡನನ್ನು ಕಳೆದುಕೊಂಡು ತೀರ್ಕೊಂಡ್ರೂ ಕೂಡ ಅವನನ್ನು ಮತ್ತೆ ಬದುಕಿಸಿ ಪಡೆದುಕೊಂಡವಳು ಸತಿ ಸಾವಿತ್ರಿ. ಇಲ್ಲಿ ಯಶಸ್ಸು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಶಸ್ಸು ಸಿಗದೇ ಇದ್ದರೆ ಪ್ರೇಮ ನಿವೇದನೆ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ ಅನ್ನೋದು ನನ್ನ ಮಾತು. ಬೇಗ ಅವರಿಗೆ ಪ್ರೇಮ ಮುದ್ದಿತ ಮಾನಸಿಕ ಅಂತಿದೆಯೇ ಹೊರತು ಪ್ರೇಮ ಬಿಟ್ಟಿಲ್ಲ. ಅದರಿಂದ ಆ ಪ್ರೇಮ ಅಂತಕ್ಕಂಥದ್ದು ಪ್ರೇಮ ಮುದಿತ ಮಾನಸಿಕ ಮನಸ್ಸಿನಿಂದ ಬರಬೇಕು. ಅದಕ್ಕೆ ಹೃದಯ ಯಾವತ್ತೂ ಕೂಡ ಆ ಮನಸ್ಸಿಗೆ ಪ್ರೇರೇಪಿಸುವಂತಿರಬೇಕು. ಅಂತ ಪ್ರೇರೇಪಿಸ್ತಕ್ಕಂತಹ ರೀತಿಯ ಆ ಒಂದು ನಿವೇದನೆ ಮಾಡ್ಕೊಳ್ತಕ್ಕಂಥದ್ದೇ ಯಾರಪ್ಪ ಅಂತೇಳಿದರೆ ಹುಡುಗಿಯಿಂದ ಅಂತ ಬಸವರಾಜ ಮಹಾಮನಿ ಮಾತು. ನೀವೇನಂತೀರಿ? ಬಸವರಾಜ ಮಹಾಮನಿ ಮಾತಾಡ್ತಾ ಪ್ರೇಮದ ಕೊನೆಯ ಹಂತಕ್ಕೆ ಹೋದರು. ಹೆಣ್ಣೆ ಜಾಸ್ತಿ ಪ್ರೀತಿ ಮಾಡ್ತಾಳೆ, ಹೆಣ್ಣೆ ಒಲಿತಾಳೆ, ಹೆಣ್ಣೆ ಅದನ್ನು ನಿಭಾಯಿಸ್ತಾಳೆ, ಅವೆಲ್ಲ ನಾವು ಒಪ್ಕೊಂತೀವಿ. ಅದರಲ್ಲ ಇಲ್ಲಿ ಸಬ್ಜೆಕ್ಟ್ ಇರೋದು ನಿವೇದನೆ ಮಾಡ್ಕೊಳೋದು ಯಾರು, ಮೊಟ್ಟ ಮೊದಲು ತಿಳಿಸೋದು ಯಾರು. ಹೆಣ್ಣಿಗೆ ಆಸೆಗಳಿರ್ತಾವೆ ಅನ್ನೋದು ಮಾತಾಡಿದ್ರಿ, ಒಪ್ಕೊಂತೀವಿ. ಹೆಣ್ಣಿಗೆ ಜಾಸ್ತಿ ಆಸೆ ಆದರೆ ನಾನು ನಿಮ್ಗೆ ಇಷ್ಟಪಡ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ಬೋದು ಹೊರತು ಡೈರೆಕ್ಟಾಗಿ ಹೇಳೋದಿಲ್ಲ ಅನ್ನೋದು ನಮ್ಮ ಮಾತು. ನೀವು ಇನ್ನು ನಮ್ಮಲ್ಲಿ ಒಂದು ಉರ್ದುನಲ್ಲಿ ಒಂದು ಶಾಯರಿ ಇದೆ, ಸಿರ್ಫ್ ಸರ್ ಝುಕಾನೆ ಸೆ ನಮಾಜ್ ನಹೀ ಹೋತಾ. ನಾವು ನಮಾಜ್ ಮಾಡ್ಬೇಕಾದ್ರೆ ತಲೆಯನ್ನು ನೆಲಕ್ಕೆ ತಾಗಿಸ್ತೇವೆ. ಸಿರ್ಫ್ ಸರ್ ಝುಕಾನೆ ಸೆ ನಮಾಜ್ ನಹೀ ಹೋತಾ, ದಿಲ್ ಝುಕಾನಾ ಪಡ್ತಾ ಹೈ. सिर्फ सर झुकाने से नमाज नहीं होता, दिल झुकाना पड़ता है. सिर्फ आंख मिलाने से प्यार नहीं होता, बिल चुकाना पड़ता है. ನೀವು ಆವಾಗಲೇ ಹೇಳಿದ್ರಿ ಹೋಟ್ಲಲ್ಲಿ ಕಾಯ್ತಾ ಇದ್ಲು, ಅದು ಬಿಲ್ ಚುಕ್ತಾ ಮಾಡೋದು. ಅದರಲ್ಲಿ ಪ್ರೀತಿ ಪ್ರೇಮದ ನಿವೇದನೆ ಅಲ್ಲ. ಆ ಕೆಟಗರಿಯ ಹುಡುಗಿಯರು ಇರ್ತಾರೆ, ಇಲ್ಲ ಅಂತ ಇಲ್ಲ. ತಿಂದು ಉಂಡು ಅವನ ಹತ್ರ ತಿಂತಾರೆ, ಇವನ ಹತ್ರ ತಿಂತಾರೆ, ದಟ್ ಈಸ್ ಡಿಫ್ರೆಂಟ್. ಆ ಕ್ಯಾಟಗರಿನೇ ಬೇರೆ, ಇವ್ರು ಹೇಳ್ತಿರೋ ಕ್ಯಾಟಗರಿನೇ ಬೇರೆ. ಇವ್ರು ಹೇಳ್ತಾ ಇರೋದು ಪ್ರೇಮ ಆದಮೇಲೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಹೆಣ್ಣಾಗಿರ್ತಾಳೆ, ಮದುವೆ ಆಗಿರ್ತಾಳೆ, ಗಂಡಿಗೆ ಚೆನ್ನಾಗಿ ನೋಡ್ಕೊತಾಳೆ, ದಟ್ ಇಸ್ ಡಿಫ್ರೆಂಟ್. ನಮ್ಮಲ್ಲಿರೋದು ನಿವೇದನೆ ಮಾಡೋದು ಯಾರು ಅಲ್ವಾ? ಇನ್ನೊಂದು, ನೀವೆಲ್ಲ ಹಿಂದಿ ಹಾಡುಗಳನ್ನ ಭಾಳ ಹೇಳಿದ್ರಿ. ಕೊಹಿ ಜಬ್ ತುಮ್ಹಾರ ಹೃದಯ ತೋಡದೆ, ತಡಪ್ತಾ ಹುआ ಜಬ್ ತುಮೇ ಛೋಡದೆ, ಜಬ್ ತುಮ್ ಮೇರೆ ಪಾಸ್ ಆನಾ ಪ್ರಿಯ. ಪ್ರೀತಿ ಮುಗಿದು ಹೋದ್ಮೇಲೂ ಹೇಳ್ತಾನೆ, ಕೊಹಿ ಜಬ್ ತುಮ್ಹಾರ ಹೃದಯ ತೋಡದೆ, तड़पता हुआ जब तुम्हें छोड़ दे, जब तुम मेरे पास आना प्रिय. मेरा घर खुला है, खुला ही रहेगा तुम्हारे लिए. मेरा घर खुला है, खुला ही रहेगा तुम्हारे लिए. ನಿನಗಾಗಿ ನನ್ನ ಮನೆ ಸದಾ ಸಿದ್ಧ ಇದೆ. ನೀನೇನಾದರೂ ಅವ್ನು ಗಂಡ ಬಿಟ್ಟ ಮೇಲಾದರೂ ಬಾ ಅಂತ ಹೇಳ್ತಾನೆ, ಗಂಡ ಸತ್ತೋದ್ಮೇಲಾದರೂ ಬಾ ಅಂತಾನೆ. ಅವ್ನು ಬೇಡ ಅಂತ ನಿನಗೇನು ನೀವು ವಾಪಸ್ ಕಳ್ಸೋಣ, ನೀನು ನನ್ನ ಹತ್ರ ಬಾ ಅಂತ ಹೇಳ್ತಾನೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಹೋಗಿ ಒಂದು ಎಡವಟ್ಟಾಗಿದ್ದನ್ನು ಹಾಸ್ಯಕ್ಕೋಸ್ಕರ ಬಳಸ್ಕೋಬೋದು. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಸರ್ ನಾನು ಯಾವಾಗಲೂ ಶಾರಿ ಹೇಳ್ತೀನಿ, ಅದು ಅಸಾದುಲ್ಲಾ ಬೇಗಿಂದು ಅಂತ ಹೇಳ್ತಾರೆ. ನಾನು ಯಾವ್ದಾರ ಒಂದು ಹೇಳಿದ್ರೆ ಅದು ಅಸಾದುಲ್ಲಾ ಅಂತ ಹೇಳಬಾರ್ದು, ನನ್ನ ಹೆಸರು ಹೇಳ್ಬೇಕು, ಏನು ಮಾಡಬೇಕು, ನೀನೇ ಒರಿಜಿನಲ್ ಬರೀಬೇಕಪ್ಪ ಅಂದೆ. ಸರ್ ಗೈಡ್ ಮಾಡಿ ಸರ್ ಅಂತ. ನೀನು ಹಿಂದಿನಲ್ಲಿ ಉರ್ದುನಲ್ಲಿ ಏನಾದರೂ ಬರೆದಿದ್ರೆ ನನ್ನ ಕನ್ನಡಕ್ಕೆ ಅನುವಾದ ಮಾಡುವಂತ. ಸರ್ ಒಳ್ಳೆ ಐಡಿಯಾ ಸರ್, ಯಾವ್ದಾರ ಒಂದು ಶಾಯರಿ ಹೇಳಿ ಅಂದ. ಇವ್ನು ನನಗೆ ಬಿಡೋದಿಲ್ಲ ಅಂತ ಇದೇ ಶಾಯರಿ ಹೇಳಿದೆ. ಕೊಹಿ ಜಬ್ ತುಮ್ಹಾರಾ ಹೃದಯ ತೋಡದೆ, ತಡಪ್ತಾ ಹುआ ಜಬ್ ತುಮೇ ಛೋಡದೆ, ಜಬ್ ತುಮ್ ಮೇರೆ ಪಾಸ್ ಆನಾ ಪ್ರಿಯ, ಮೇರಾ ಘರ್ ಖುಲಾ ಹೈ, ಖುಲಾ ಹಿ रहेगा तुम्हारे लिए. 2 ದಿವಸ ಟೈಮ್ ಕೊಡಿ, ಕನ್ನಡ ಮಾಡ್ಕೊಂಡು ಬರ್ತೀನಿ ಅಂದ. 2 ದಿವಸ ಬಿಟ್ಟು ಬಂದ. ಹೇಳೋ ಅಂದರೆ ಇಲ್ಲ, ಇದು ವೇದಿಕೆ ಮೇಲೆ ಹೇಳೋದು ಅಂದ. ಯಾಕೋ ಅಂದೆ,
ಇಲ್ಲ ಕವಿಗಳು ಕದ್ದು ಬಿಡ್ತಾರೆ ಅಂತ ಅವನ ಮನಸ್ಸಿನಲ್ಲಿ. ಆಯಿತು, ಒಂದು ವೇದಿಕೆ ಸಿಕ್ತು, ವೇದಿಕೆ ಮೇಲೆ ಕರೆದೆ, ನಾನೇ ಅವನನ್ನು ಪರಿಚಯ ಮಾಡ್ತಿ, ಕನ್ನಡದಲ್ಲಿ ಒಂದು ಶಾಯರಿ ಹೇಳಕ್ಕೆ ಬಂದಿದ್ದಾನೆ ಅಂದೆ. ಅವನು ನನ್ನನ್ನು ವರ್ಣಿಸೋಕ್ಕೆ ಶುರು ಮಾಡ್ದ. ಅಸಾದುಲ್ಲಾ ಬೇಗ್ ಒಳ್ಳೆಯವರು, ನಮ್ಮನ್ನು ಭಾಳ ಚೆನ್ನಾಗಿ ಇದು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ, ಜನ ನನ್ನ ಕಡೆ ನೋಡ್ತಾರೆ, ನಾನು ಅವನ ಕಡೆ ನೋಡ್ತಾನೆ, ಏನು ಹೇಳ್ತೇನೆ ಅಂತ. ಅವನೇ ಅಂದ, ಸಾರಿ ಹಿಂದಿ ನಂಗೆ ಅಷ್ಟು ಚೆನ್ನಾಗಿ ಬರೋಲ್ಲ, ನೀವೇ ಹೇಳ್ಬಿಡಿ ಅಂದ. ಮತ್ತೆ ಅದನ್ನೇ ಹೇಳಿದೆ, ಕೊಯ್ ಜಬ್ ತುಮಾರ ಅಂತ. ಇವನು ಬಂದು ನಿಂತ್ಕೊಂಡ. ನಿಮ್ಮದು ಹೃದಯ ಒಡೆದು ಬಿಟ್ಟು, ನಿಮ್ಮದು ಹೃದಯ ಒಡೆದು ಬಿಟ್ಟು ನರಳುವ ನಿಮ್ಮದು ಅಲ್ಲೇ ಬಿಟ್ಟು, ನಿಮ್ಮದು ಹೃದಯ ಒಡೆದು ಬಿಟ್ಟು ನರಳುವ ನಿಮ್ಮದು ಅಲ್ಲೇ ಬಿಟ್ಟು, ಎಲ್ಲ ಹೋದಾಗ ನಮ್ಮದು ಪಾಸ್ ಆನಾ ಪ್ರಿಯೆ, ನಮ್ಮದು ಪಾಸ್ ಆನಾ ಪ್ರಿಯೆ, ನಮ್ಮದು ಗ್ಯಾರೇಜ್ ಖುಲ್ಲಾ ಇದೆ ನಿಮ್ಮದು ಕೇಳಿಯೇ ಅಂದ. ಅಲಿಮನಜ್ಜಿ ಮನೆ ಅನ್ಬೋದಿತ್ತು, ಮಠ ಅನ್ಬೋದಿತ್ತು, ಏನಾರ ಹೇಳ್ಬಿಡಿತ್ತು, ಗುಡಿಸಲು ಅನ್ಬೋದಿತ್ತು, ಇವನೇನು ಗ್ಯಾರೇಜ್ ಅಂದಲ್ಲ, ಏನು ಎಲ್ಲ ಚೆನ್ನಾಗಿದೆ, ನಾನು ಅನುವಾದ ಮಾಡಿ ಚೆನ್ನಾಗಿದೆ, ಆ ಗ್ಯಾರೇಜ್ ಅಂದಲ್ಲ ಏನು ಅಂದೆ. ಅವನಿಂದ ನಮ್ಮದು ಮನೆ ಸಣ್ಣದು, ಮಕ್ಕಳು ಜಾಸ್ತಿ, ಗ್ಯಾರೇಜ್ ದೊಡ್ಡದು ಇದೆ, ಅಲ್ಲಿಗೆ ಬಾ ಅಂತ ಹೇಳಿದ್ದೀನಿ ಅಂತ. ಹೀಗಾಗುತ್ತೆ ನಿವೇದನೆ ಮಾಡೋದು ಗಂಡಸ್ರೆ. ಪ್ರಾಣೇಶ್ಗೆ ನಿವೇದನೆ ಮಾಡಿಕೊಳ್ತಕ್ಕಂಥದ್ದು ನೀವು ಎಷ್ಟೇ ಹೇಳಿದರೂ ಹುಡುಗರಿಂದಲೇ ಹೊರತು ಹುಡುಗಿಯರಿಂದಲ್ಲ. ಆದ್ದರಿಂದ ಹುಡುಗಿಯರು ಆ ರೀತಿಯಾಗಿ ನಿಶ್ಚಯ ತಗೊಳ್ಬೇಕಾದ್ರೆ, ನಿರ್ಧಾರ ತಗೊಳ್ಬೇಕಾದ್ರೆ ಅಂಕುರಾರ್ಪಣ ಅವರಿಂದಲೇ, ಆಮೇಲೆ ನಿಮ್ಮಿಂದ ರಕ್ಷಾಬಂಧನ ಅಂತಕ್ಕಂಥದ್ದು ಅಸಾದುಲ್ಲಾ ಬೇಗ್ ಮಾತು. ನೀವೇನಂತೀರಿ? ಇಲ್ಲಿ ಅನುಭವಗಳು ಕೆಲಸ ಮಾಡ್ತಾವೆ. ಅವ್ರಿಗೆಲ್ಲ ಹೆಣ್ಣು ಅವ್ರ ಹತ್ರ ಇದ್ದಲ್ಲೇ ಹುಡುಗರು ಅವ್ರ ಹತ್ರ ಬಂದು ಪ್ರಪೋಸ್ ಮಾಡ್ಯಾರ. ಹೀಗಾಗಿ ನಾವಿದ್ದಲ್ಲೇ ಹುಡುಗಿಯರು ಬಂದಾರೆ. ಹೀಗಾಗಿ ನಮ್ಗೆ ಆ ಅನುಭವ ಜಾಸ್ತಿ. ಇದು ದೊಡ್ಡ ಜೋಕು. ನಾನು ಹೇಳಿದ್ರೆ ಒಪ್ಕೊಂಡಿದ್ರೆ ಪ್ರೀತಿ ಕೂಡ ಅಸಾದುಲ್ಲಾ ಬೇಗ್ ಅವರೇ, ಹೀಗಾಗಿ ನಮಗೆ ಜಾಸ್ತಿ ಹೇಳಿದ್ದು. ಪ್ರಾಣೇಶ್ವರ ಜೀವಮಾನದಲ್ಲಿ ಯಾವುದೇ ಸ್ಟೇಜ್ ನಲ್ಲಿ ಹೇಳಿರೋ ಜೋಕಿಗಿಂತ ಅತಿ ದೊಡ್ಡ ಜೋಕ್ ಇದು. ಏನು ಮಾಡ್ಬೇಕು, ಸಮಯ ಸಂದರ್ಭ ಸ್ಥಳ. ನಮ್ಮ ಬೀಚಿ ಅವರು ಮುರಿದ ಬೊಂಬೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ಅದ್ಭುತವಾದಂಥ ಪುಸ್ತಕ. ಅದು ಏನಂದರೆ, ಅವ್ರ ಮಗ ಮೆಡಿಕಲ್ ಓದ್ತಿರ್ತಾನೆ. ಅವನು ಹಾಸ್ಟೆಲ್ ರೂಮಲ್ಲಿ ಇರ್ಬೇಕಾದ್ರೆ ತಲೆ ಮೇಲೆ ಒಂದು ತಲೆ ಬುರುಡೆ ಇರ್ತದೆ. ಆ ತಲೆ ಬುರುಡೆ ಜೊತೆ ಮಾತಾಡುವಂಥ ಸನ್ನಿವೇಶದ ಇಡೀ ಕಾದಂಬರಿ ಮುರಿದ ಬೊಂಬೆ. ಇವ್ರು ಮಾತಾಡಿಸ್ತಾರೆ, ಯಾರಮ್ಮ ನೀನು? ನಾನು ಚೆಲ್ವಿ ಅಂತ, ತುಂಬ ಚೆನ್ನಾಗಿದ್ದೆ, ಅಯ್ಯೋ ಯಾಕೀಗ, ಕೊನೆಗೆ ಎಲ್ಲರೂ ಹೀಗಾಗದೆ, ಅಂಥ ರೂಪಿಸಿದ್ರು ತಲೆ ಬುರುಡೆನೇ ಗತಿ. ತುಂಬ ಇಡೀ ಕಾದಂಬರಿ ಎಲ್ಲ ತಲೆ ಬುರುಡೆ ಜೊತೆಗೆ ಮಾತು. ಅವಳು ಆವಾಗ ತನ್ನ ಕಥೆಗಳನ್ನೆಲ್ಲ ಹೇಳ್ತಾಳೆ. ಭಾಳ ಸುಂದರವಾದಂಥ ಕಾದಂಬರಿ, ಅದ್ಭುತ ಕಾದಂಬರಿ, ಓದಬೇಕು ಎಲ್ಲರೂ. ಹೇಳ್ತಾಳೆ, ಏನಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ಯಾವ ಕವಿಗಿಂತೂ ಕಡಿಮೆ ಇಲ್ಲ. ಅಯ್ಯೋ ನನ್ನ ಮನೆಗೆ ಎಷ್ಟೆಷ್ಟು ಜನ ಕವಿಗಳು ಸಾಹಿತಿಗಳು ಬಂದು ಹೋಗ್ತಿದ್ರು, ಅವ್ರದ್ದೆಲ್ಲ ನೋಡಿ ಕಲಿತೆ. ನೀನು ಎಷ್ಟು ಸುಂದರವಾಗಿದ್ದೆ. ಏನು ಸರ್, ತಲೆ ಬುರುಡೆನೂ ಸುಂದರ ಅನ್ನೋರು ನೀವು ಒಬ್ಬರೇ. ನೀನು ಹೆಣ್ಣೇನಮ್ಮ? ತಲೆ ಬುರುಡೆಗಳ ಸೇಮ್ ಸರ್, ಬಟ್ಟೆಗಳ ಮೇಲೆ ಹೆಣ್ಣು ಗಂಡು ನಿರ್ಧಾರ ಆಗುತ್ತೆ, ಲಿಂಗಗಳ ಮೇಲೆ ಕೂಡ ಅಲ್ಲ ಅಂತ ಹೇಳ್ತಾಳೆ. ಅಲ್ಲಮ್ಮ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯ, ಎಷ್ಟನೇ ಕ್ಲಾಸ್ವರೆಗೆ ಓದಿದೆಯಾ? ಅಯ್ಯೋ ನಾನು ಓದಿಲ್ಲ ಬುದ್ಧಿ. ಓದಿಲ್ಲ ಯಾಕೆ? ನಮ್ಮ ಅಪ್ಪನಿಗೆ ಏನೋ ಭ್ರಮೆ, ಹೆಣ್ಣು ಹುಡುಗರಿಗೆ ಭಾಳ ಓದಿಸ್ಬಿಟ್ರೆ ಲವ್ ಲೆಟ್ರ್ ಬರೀತಾರೆ ಅಂತ, ಅದಕ್ಕೆ ಅವ್ನು ಓದಿಸ್ಲಿಲ್ಲ. ಆದರೆ ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ, ಬರೆಯೋಕ್ಕೆ ಬರದೆ ಹುಡುಗಿಯರು ಡೈರೆಕ್ಟ್ ಅವ್ನ ಮನೆಗೆ ಹೋಗ್ತಾರೆ ಅಂತ ಅಲ್ವಾ? ಹಳೆಯ ಕಾಲದಲ್ಲಿ ಎಲ್ಲಿತ್ತು? ಎಲ್ಲ ಇಡೀ ರಾಮಾಯಣ ಮಹಾಭಾರತ ಕೃಷ್ಣಾವತಾರದಲ್ಲಿ ಎಲ್ಲ ಅವ್ರಿಗೆ ಕೃಷ್ಣನಿಗೋಸ್ಕರ ಹೋದವ್ರೆ. ಅಷ್ಟು ಕಾವಲಿದ್ರೂ ಕೂಡ ಕೃಷ್ಣ ಅವ್ರನ್ನ ಅಪಹರಿಸ್ಕೊಂಡು, ಅದಕ್ಕೆ ಅವಳು ರೆಡಿ ಇದ್ಲು, ರಥಕ್ಕೆ ನೀನು ದೇವಸ್ಥಾನದ ಹತ್ರ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಆದ್ರೆ ಸೆಳೆದಿದ್ದ ಅವನ ಹಂಗೆ, ಕೃಷ್ಣ ಸೆಳೆಯುವವನು. ಆ ಸೆಳೆದಿದ್ರಿಂದ ಎಲ್ಲರೂ ಸೆಳೆತ ಸಹಜವಾಗಿರ್ತದೆ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ. ಸೆಳೆತ ಆದ್ಮೇಲೆ ಪ್ರೀತಿ ಅಂಕುರವಾದದ್ದು. ಈಗ ಕೃಷ್ಣನಿಗೆ ಸೆಳೆತ ಆಗಿತ್ತು, ಇವರೆಲ್ಲ ನಿವೇದನೆ ಮಾಡ್ಕೊಂಡ್ರು. ಮೊದಲು ಅವಳು ಸೆಳೆತ, ಆಮೇಲೆ ಇವನೇ ಅವನು ಎಳೆತ. ಇದಕ್ಕೆ ಬಹಳ ಚೆನ್ನಾಗಿ ಸೆಕೆಂಡ್ ರೌಂಡ್ ಆದ್ರಿಂದ ಹೇಳಿದೆ ಏನಂದ್ರೆ, ನೋಡಿ 4ನೇ ಸಾಲಿನಲ್ಲಿ ಎಷ್ಟು ಅದ್ಭುತ ಅಂತ ಸಾಹಿತ್ಯ ಇದೆ. ನಾನು ಮದುವೆ ಆಗಬೇಕು, ಇದು ಸಹಜ. ನನಗೇ ಮದುವೆ ಆಗಬೇಕು, ಸ್ವಾರ್ಥ. ಎಲ್ಲರಿಗೂ ಮದುವೆ ಆಗಬೇಕು, ಸ್ಯಾಡಿಸಮ್. ಅವನು ಮದುವೆ ಆಗಬೇಕು, ಪ್ರತಿಕಾರ. ಸದ್ಯ ಅವನಿಗೂ ಮದುವೆ ಆಯಿತು, ಸೇಡುತ್ತೀರ ತೃಪ್ತಿ, ಸಮಾಧಾನ. ಹೌದಾ? ಹೆಣ್ಣಿನ ವಿಷಯಕ್ಕೆ ನೀವು ಬಂದರೆ, ಇದು ಗಂಡುಗಳು ಹೇಳೋ ಮಾತಿದು. ಹೆಣ್ಣು ಯಾವತ್ತೂ ಇಂತಿಂಥ ವರ್ಡ್ಗಳನ್ನ ಬಳಸೋದಿಲ್ಲ. ಯಾಕಂದರೆ ಅವಳು ಏನೋ ನೋಡಿ ಮರಳಾಗ್ಬಿಟ್ಟೆ ಕಣಪ್ಪ, ಏನಿದು ಎಂಥ ಅನಾಹುತ. ಬಂದ ಮೇಲೆ ಅವಳ ಸ್ವಭಾವಗಳು ಗೊತ್ತಾಗಿ ಅವನು, ನೀವು ಬರೀ ಯುವತಿಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಬೇಡಿ. ಮದುವೆ ಆದವ್ರನ್ನೂ ಒಂದು ಸಾರಿ ಹೆಣ್ಣು ಮೊದಲ ಗಂಡು ಮೊದಲ ಅಂತ ಕೇಳು. ಅವಳೇ ಮೊದಲಪ್ಪ, ಎಲ್ಲ ರೀತಿಯಿಂದ ನಾನು ಮೋಡಿ ಮಾಡಿಬಿಟ್ಲು, ಈಗ ಗೊತ್ತಾಯಿತು ಅವಳು ಹೆಣ್ಣಲ್ಲ,
ನನ್ನ ಪಾಲಿನ ರಾಕ್ಷಸಿ ಅಂತ. ಅಲ್ಲ ಮದುವೆ ಆದ್ಮೇಲೆ ಆಮೇಲೆ ಗಂಡು ಕಥೆ ಹ್ಯಾಪ್ ಒಂದೇ, ಮೋರೆ. ಎಲ್ಲ ಗಂಡಸರು ಒಂದೇ. ಅಲ್ಲ ಮದುವೆ ಆದ್ಮೇಲೆ ಗಂಡು ಹ್ಯಾಪ್ ಮೋರೆ, ಹೆಣ್ಣೆ ಹ್ಯಾಪಿ ನೀರೆ. ಹಂಗಾಗಿ ಅದು ಬೇರೆ. ಈಗ ಪ್ರೇಮ ನಿವೇದನೆ, ಆ ಮದುವೆ ಆದ್ಮೇಲಿನ ಪ್ರೇಮದ ಇನ್ನೊಂದ್ ದಿವಸ ನಾವು ಅದೇ ಟಾಪಿಕ್ ಚರ್ಚೆ ಮಾಡೋಣಂತೆ. ಇವತ್ತಿನ ವಿಷಯ ಪ್ರೇಮ ನಿವೇದನಲ್ಲಿ ಗಂಡೆ. ಇನ್ನೊಂದು ಶಾರಿ ಬೇಕಾದ್ರೆ ಹೇಳ್ತೀನಿ. ಹಾ. ನನ್ನ ಎದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನನ್ನ ಎದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನಾ ಬಲ್ಲೆ ನೀ ನನ್ನಲ್ಲಿ ನಿಲ್ಲಲಾರೆ, ನನ್ನ ಹೃದಯ ನಿನಗೊಂದು ಹಾದಿಯಷ್ಟೇ. ಹೊರ ಹೋಗುವಾಗ ಕದ ಜಡಿದು ಹೋಗು, ಮತ್ಯಾರು ನುಸುಳದಿರಲಿ. ನನ್ನ ಒಳಗಿರುವ ನಿನ್ನ ಪ್ರೇಮ, ನನ್ನ ಒಳಗಿರುವ ನಿನ್ನ ಚಿತ್ರ ಯಾರಿಗೂ ಕಾಣದಿರಲಿ. ನನ್ನ ಒಳಗಿರುವ ನಿನ್ನ ಚಿತ್ರ. ಈ ಕವಿಗಳು ಶಾಯರಿದಾರರು ಏನಿರ್ತಾರೆ ಅವ್ರಿಗೆ ಏನೋ ಒಂದು ಭ್ರಮೆ ಇರ್ತದೆ ಸರ್. ಅವಳೇ ಸುಂದರಿ ಅನ್ನೋದು ಬಂದ್ಬಿಟ್ಟಿರ್ತದೆ ಇವರಿಗೆ. ಹಾಂ, ಹೌದಾ? ಆದರೆ ಹೆಣ್ಣು ನಿಮಗೆ ಕಾವ್ಯ, ನಾನು ಬೇಕಾದಷ್ಟು ಸಾಹಿತ್ಯಕ ಸಂಗೀತ ಎಲ್ಲ ಮಾಡಿದೆ. ನಿಮ್ಮ ಶಾಯರಿ ನೋಡಿ ನಿಮಗೆ ಮದುವೆ ಆಯಿತಾ? ಕವಿ ಬರೆಯೋದು ನೋಡಿ ಮದುವೆ ಆಯಿತಾ? ಅಥವಾ ನಿಮ್ಮ ಜಾಬ್ ನೋಡಿ ಮದುವೆ ಆಯಿತಾ? ಅದು ಅಪ್ಪನಿಗೆ ಕೇಳ್ಬೇಕು, ಇವಳಿಗೆ ಹೆಂಗೆ? ಬೇಡ ಸರ್, ನಾನು ಅದೇ ಪ್ರಶ್ನೆ ಕೇಳೋಣ ಅನ್ಕೊಂಡೆ. ಪ್ರೇಮ ನಿವೇದನೆಯಲ್ಲಿ ಆದ್ರೆ ನಿಮಗೆ ಚಾಯ್ಸ್ ಇರುತ್ತೆ. ನೀವ್ ಯಾರೋ ಒಬ್ರು ಬಂದ ಕೂಡಲೇ ಅವ್ರಿಗೆ ಒಪ್ಕೋಬಾರ್ದು. ಇಲ್ಲ, ನಾನು ಯಾರೋ ಬಂದ್ ಪ್ರಾಣೇಶ್ವರ ಕೂಡ್ಲೇ ನೀವು ಒಪ್ಕೋಬಾರ್ದು. ಹಸದಲ್ಲ ಬೇಕು ಕೇಳಿದ್ರಲ್ಲ, ಅವ್ರ ಮನೆಯವ್ರು ಇಲ್ಲೇ ಇದ್ದಾರೆ. ಅವರು ಯಾತಕ್ಕೆ ಅಂತಂದ್ರೆ ಇವ್ರು ಕನ್ನಡದಲ್ಲಿ ಯಾಕೆ ಶಾಯರಿ ಬರೀತಾರೆ ಹೇಳಿ? ನನ್ನ ಮನೆಯಲ್ಲಿ ನನ್ನವಳ ಜೊತೆ ನನಗೆ ಜಗಳ ಇರ್ದು. ಏಕೆ ಅಂದ್ರೆ ಅವಳಿಗೆ ಕನ್ನಡ ಬರ್ದು ಹಂಗಲ್ಲ, ನನ್ನವಳು ನನ್ನ ಕಾಗದ ಪತ್ರಗಳು ಕದ್ದು ಸಹ ನೋಡುವುದಿಲ್ಲ, ಯಾಕೆಂದ್ರೆ ಅವಳು ಕನ್ನಡ ಬರೋದಿಲ್ಲ. ಹಾಗಾಗಿ ಸಹೃದಯ ಪ್ರೇಕ್ಷಕರೇ, ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ ಎನ್ನುವುದು ಸುಭಾಷಿತದ ವಾಕ್ಯ. ಯಾರೇ ನಿವೇದನೆ ಮಾಡಲಿ, ಹೆಣ್ಣೇ ನಿವೇದನೆ ಮಾಡಲಿ, ಗಂಡೇ ನಿವೇದನೆ ಮಾಡಲಿ, ಹುಡುಗನೇ ಮಾಡಲಿ, ಹುಡುಗಿಯೇ ಮಾಡಲಿ, ಬಹಳ ಮುಖ್ಯ ಅಂತೇಳಿದರೆ ಆ ಲವ್ ಅಂತಕ್ಕಂಥ ನಿವೇದನದಲ್ಲಿ ಅಫೆಕ್ಷನ್ ಅನ್ನುವುದು ಇಲ್ಲದಲೇ ಹೋದರೆ ಅಬ್ಜೆಕ್ಷನ್ ಜಾಸ್ತಿ ಆಗುತ್ತೆ. ಲುಕ್ ಇಟ್, ಓ ಅಬ್ಸರ್ವ್ ಇಟ್, ವಿ ವರ್ಚಿಯೇಟ್, ಎಂಜಾಯ್ ಇಟ್ ಅಂದ್ರೆ ಇಲ್ಲದ್ರೆ ಎಂಡ್ ಜಾಯ್ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರದು. ಹಾಗಾಗಿಯೇ ಸುಭಾಷಿತ ಹೇಳುತ್ತೆ, ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ. ಎರಡು ಕಡೆಯಿಂದ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಉಕ್ಕೇರಿ ಅದು ಸಂಗಮಿಸಿ ನೇರವಾಗಿ ಸಮುದ್ರವನ್ನು ಸೇರುವ ಹಾಗೆ ಸಂಸಾರಕ್ಕೆ ಸಾರಭೂತವಾಗಬೇಕು. ಆಗೋ ರೀತಿಯಲ್ಲಿ ಹರಿವ ನದಿಗಳೆರಡು ಸೇರಿ ನೀರು ನೀರ ಸೇರಿತು, ಆಯಿತಲ್ಲ ಸಂಗಮ ಭಿನ್ನ ಭಾವ ಹೋಯಿತು, ಅರಿತ ಮೇಲೆ ಬೆರೆತ ಮೇಲೆ ಮಾತು ಮೌನವ ತಾಳಿದೆನು. ಆದ್ದರಿಂದ ಒಲವಿರದ ಗೇಹದಲ್ಲಿ ಏನಿದ್ದರೇನಂತೆ, ನೂರೊಡವೆ ಮಾಣಿಕ್ಯ ಎಲ್ಲ ಬರಿ ಮಣ್ಣು, ಮನಸ್ಸಿಗೆ ಒಪ್ಪದ ಸದನ ಸುಡು ಬಿಸಿಲ ಬೆಂಗಾಡು, ಬಿಸಿಲಿನಲ್ಲಿ ನೆರಳಾಗು ಮುದ್ದು ರಾಮ ಅಂದರು. ಆದ್ದರಿಂದ ನಿವೇದನೆಗಳು ಎರಡು ಕಡೆಯಿಂದಲೂ ಕೂಡ ಅದು ಬಿಸಿಲಿನ ಝಳಕ್ಕೆ ಬರದೆ ನೆರಳಿನ ಮೂಲಕ ಕೊರಳನ್ನು ಕೊಂಕಿಸಿದಲೇ ಹರಳುವ ಆ ಒಂದು ಪ್ರಕಾಶಮಾನವಾದಂತಹ ಹೇಗೆ ಆ ಕಲ್ಲಿನ ಮೂಲಕ ಹೊಳಪಿರುತ್ತೋ ಹಾಗೆ ಹೃದಯದ ಮೂಲಕ ಆ ಕರುಳು ಯಾವತ್ತೂ ಕೊರಳ ಸಂಬಂಧವನ್ನು ಬಲವಾಗಿಟ್ಟಿರಲಿ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಮಲ್ಲ ಮಲ್ಲಿಯರ ಪ್ರೇಮ ನಿವೇದನೆ ಯಾರಿಂದ ಮೊದಲು ಅಂತಕ್ಕಂಥ ಮಾತಿನ ಒಂದು ಉತ್ತರ. ಆದ್ದರಿಂದ ಮಾತಿಗೆ ಮಾತು ಸೇರಿದರೆ ನುಡಿ, ತಾಕಿದರೆ ಕಿಡಿ. ಆದ್ದರಿಂದ ಎರಡು ಕಡೆಯ ನಿವೇದನೆಗಳು ಸೇರುವಂತಾಗಲಿ, ಅಂತಹ ಸಂಬಂಧಗಳು ಬಲಗೊಳ್ಳಲಿ ಅಂತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ಮುಂದಿನ ಹರಟೆಯಲ್ಲಿ ನಾವು ನೀವು ಮತ್ತೆ ಮುಖಾಮುಖಿಯಾಗೋಣ. ನಮಸ್ಕಾರ.